ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ದ್ವಿತೀಯ PUCಯ ಅಂದರೆ ಸೆಕೆಂಡ್ PUCಯ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟಿನ ಮೊದಲನೆಯ ಪಾಠ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರ್ನಲ್ಲಿ ಬಹಳ ಹೊಸ ತರಹದ ಕಾನ್ಸೆಪ್ಟ್ಸ್ ಕಲಿಯಕ್ಕೆ ಸಿಗುತ್ತೆ. ಬನ್ನಿ ಕಲಿಯೋಣ, ಏನಿದೆ ನೋಡೋಣ. ಮೊದಲಿಗೆ ಈ ಚಾಪ್ಟರ್ನ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ನೋಡೋಣ. ಈ ಚಾಪ್ಟರಿನಿಂದ ನಮಗೆ ಫೈನಲ್ ಎಕ್ಸಾಮಿನಲ್ಲಿ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ ಮತ್ತು 8 ಮಾರ್ಕ್ 1 ಪ್ರಶ್ನೆ ಬರ್ತದೆ. ಸೊ ಈ ಚಾಪ್ಟರಿನಿಂದ ನಮಗೆ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಬರೋದಿಲ್ಲ ಮತ್ತು 8 ಮಾರ್ಕ್ಸಿನ 1 ಪ್ರಶ್ನೆ ಬರುತ್ತೆ. ಸೊ ಅಲ್ಲಿಗೆ 2 ಮಾರ್ಕ್ಸ್ ಇಲ್ಲಿ ಪ್ಲಸ್ 2 ಮಾರ್ಕ್ಸ್ ಇಲ್ಲಿ ಪ್ಲಸ್ 8 ಮಾರ್ಕ್ಸ್ ಇಲ್ಲಿ, ಒಟ್ಟು ಈ ಚಾಪ್ಟರಿನಿಂದ ಫೈನಲ್ ಎಕ್ಸಾಮಿನೇಷನ್ನಿಗೆ 12 ಮಾರ್ಕ್ಸ್ ಬರುತ್ತೆ. ಸೊ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರಿನಿಂದ ನಮ್ಮ ಫೈನಲ್ ಎಕ್ಸಾಮಿನೇಷನ್ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಅಲ್ಲಿ 12 ಮಾರ್ಕ್ಸ್ ಬರ್ತದೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್. ಹಲವಾರು ಹೊಸ ಕಾನ್ಸೆಪ್ಟ್ಗಳು ಕೂಡ ಕಲಿಬೋದು. ಜೊತೆಗೆ ಫೈನಲ್ ಎಕ್ಸಾಮಿನೇಷನ್ನಿನ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಈ ಚಾಪ್ಟರ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಬನ್ನಿ ಏನ್ ಕಲಿಯಕ್ ಸಿಗತ್ತೆ ಈ ಚಾಪ್ಟರ್ ಅಲ್ಲಿ ನೋಡೋಣ. ಮೊದಲನೆಯದಾಗಿ ಮ್ಯಾನೇಜ್ಮೆಂಟ್, ಪ್ರೋಸೆಸ್ ಅಂಡ್ ಪರ್ಪಸ್. ಏನು ಮ್ಯಾನೇಜ್ಮೆಂಟ್ ಅಂದ್ರೆ ಅರ್ಥ ಮೊದಲಿಗೆ ನೋಡೋಣ. ಇನ್ ಸಿಂಪಲ್ ವರ್ಡ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅರ್ಥ ಯಾವಾಗ್ಲೂ ತಿಳ್ಕೊಳ್ಳಿ. ಇನ್ ಸಿಂಪಲ್ ವರ್ಡ್ಸ್ ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್. ಎಷ್ಟು ಈಸಿ ಇದೆ ಅಲ್ಲ. ವಾಟ್ ಇಸ್ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್. ಏನು ಇದರ ಅರ್ಥ? ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್ ಅಂದ್ಬಿಟ್ರೆ ಸಾಕ? ಇದ್ರಲ್ಲಿ ಡೀಟೇಲ್ ಆಗಿ ಏನು ಕಲಿಯೋದು ಬೇಡವಾ? ಖಂಡಿತ ಕಲಿಬೇಕು. ಏನು ಎಕ್ಸಾಕ್ಟ್ ಆಗಿ ಇದನ್ನ ಎಲಾಬರೇಟ್ ಮಾಡಿದ್ರೆ ನಾವಿದ್ರಲ್ಲಿ ಏನೆಲ್ಲ ಅರಿತ್ಕೊಳ್ಬಹುದು, ಏನೆಲ್ಲ ತಿಳಿದುಕೊಳ್ಬಹುದು ನೋಡೋಣ. ಅಕಾರ್ಡಿಂಗ್ ಟು ಹ್ಯಾರಾಲ್ಡ್ ಕೂನ್ಸ್ ಅಂಡ್ ಹೇನ್ಸ್ ವೆರಿಚ್, management is the process of designing and maintaining an environment in which individuals working together in groups efficiently accomplish selected aims. ಏನು ಇಷ್ಟೊಂದು ಜಾರ್ಗನ್ಸ್ ಇದೆ ಈ ಡೆಫಿನಿಷನ್ ಅಲ್ಲಿ. ಇದನ್ನ ಸ್ಟ್ರಕ್ಚರ್ ಆಗಿ ಬ್ರೇಕ್ ಡೌನ್ ಮಾಡೋಣ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್, ಕರೆಕ್ಟಾ? ಅದರ ಎಲಾಬರೇಟೆಡ್ ಅಂದ್ರೆ ಅದರ ಎಕ್ಸ್ಟೆಂಡೆಡ್ ಡೆಫಿನಿಷನ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನ್ ಹೇಳುತ್ತೆ ಈ ಡೆಫಿನಿಷನ್ನು? ಅವನು ಹೇಳ್ತಾನೆ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಅನ್ ಎನ್ವಿರಾನ್ಮೆಂಟ್. ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಹೇಗೆ ಇರಬೇಕು ಅಂದ್ರೆ ಆ ಸಂಸ್ಥೆಯ ವಾತಾವರಣವನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಅವರು ಆ ವಾತಾವರಣವನ್ನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವುದೇ ವ್ಯಕ್ತಿ, ಇಂಡಿವಿಜುವಲ್, ತನ್ನ ಗ್ರೂಪಿನ ಜೊತೆಗೆ ಎಫಿಷಿಯಂಟ್ ಆಗಿ ಕೆಲಸ ಮಾಡೋ ಹಾಗಿರ್ಬೇಕು. ಎಫಿಷಿಯಂಟ್ ಆಗಿ ಕೆಲಸ ಮಾಡೋದಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ಗುರಿ ಏನಿದೆ,
ಗೋಲ್ಸ್ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ, ಆ ಗುರಿಯನ್ನ, ಆ ಗೋಲ್ಸ್ ಅನ್ನ, ಆ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋ ಹಾಗಿರ್ಬೇಕು. ಸೊ ಮ್ಯಾನೇಜ್ಮೆಂಟ್ ಅಂದ್ರೆ ಏನರ್ಥ? ಇನ್ ಸಿಂಪಲ್ ವರ್ಡ್ಸ್, ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್. ಹಾಗಾದ್ರೆ ಇದರ ಎಲಾಬರೇಟೆಡ್ ಡೆಫಿನಿಷನ್ ಏನು? ಅವನು ಹೇಳ್ತಾನೆ, ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಅನ್ ಎನ್ವಿರಾನ್ಮೆಂಟ್ ಫಾರ್ ದ ಇಂಡಿವಿಜುವಲ್ಸ್ ವೇರ್ people working together in groups can accomplish selected aims. ಅಂದ್ರೆ ಏನರ್ಥ? ಒಂದು ಸಂಸ್ಥೆಯ ಆಡಳಿತ ಮಂಡಳಿ, ಒಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ ಆ ಸಂಸ್ಥೆಯ ವಾತಾವರಣವನ್ನ ಯಾವ ರೀತಿ ಇಟ್ಕೊಳ್ಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು, ಇಂಡಿವಿಜುವಲ್ಗಳು ಅಲ್ಲಿ ಇರ್ತಕ್ಕಂಥ ಗುಂಪಿನ ಜೊತೆ ಹೊಂದಿಕೊಂಡು ಹೋಗೋ ಹಾಗಿರಬೇಕು, ಆ ಗುಂಪಿನ ಜೊತೆ ಚೆನ್ನಾಗಿ ಕೆಲಸ ಮಾಡೋ ಹಾಗಿರಬೇಕು, ಮತ್ತು ಸಂಸ್ಥೆಯ ಗುರಿಗಳನ್ನ ಮುಟ್ಟೋ ರೀತಿ ಇರಬೇಕು. ನಾವೇ ಆಡಳಿತ ಮಂಡಳಿಯಾಗಿ ಜನರ ನಡುವೆ ವ್ಯತ್ಯಾಸಗಳನ್ನ ತಂದುಬಿಟ್ರೆ, ಜನರ ನಡುವೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ತಂದುಬಿಟ್ರೆ, ಅಂತಹ ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗೋ ಅಂತ ಸಾಧ್ಯತೆಗಳು ಬಹಳ ಕಡಿಮೆ. ದಿಸ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಮಕ್ಕಳ. ಇಸ್ಂಟ್ ಇಟ್ ವೆರಿ ಈಸಿ? ಎಸ್. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅನ್ನ ಫರ್ದರ್ ಹೆಂಗೆ ಎಲಾಬರೇಟ್ ಮಾಡ್ಬೋದು ನಾವು? ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಏನು ಅದರ ಅರ್ಥ ಮಕ್ಕಳ? ನೋಡಿ, ಯಾವುದೇ ಒಂದು ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಆಡಳಿತ ಮಂಡಳಿ ತನ್ನ ಸಂಸ್ಥೆಯ ಗುರಿಗಳ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಸೊ ಒಂದು ಮ್ಯಾನೇಜ್ಮೆಂಟ್ ಯಾವ ರೀತಿ ತನ್ನ ಎಂಪ್ಲಾಯೀಸ್ನ ಟ್ರೈನ್ ಮಾಡಬೇಕು ಅಂದರೆ, ಸಂಸ್ಥೆಯ ಯಾವುದೇ ಗುರಿಗಳಾಗಲಿ, ಸಂಸ್ಥೆಯ ಯಾವುದೇ ಆಬ್ಜೆಕ್ಟಿವ್ಸ್ ಆಗಲಿ, ಸಂಸ್ಥೆಯ ಯಾವುದೇ ಏಮ್ಸ್ ಆಗಲಿ, ಸಂಸ್ಥೆಯ ಯಾವುದೇ ಗೋಲ್ಸ್ ಆಗಲಿ, ಅದರ ಕಡೆಗೆ ಜನ ಕೆಲಸ ಮಾಡುವ ಹಾಗೆ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಇನ್ನೂ ಹಲವಾರು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅವನು ಹೇಳ್ತಾನೆ, ವರ್ಕಿಂಗ್ ಥ್ರೂ ಅದರ್ಸ್. ಯಾವಾಗಲೂ ನಾವು ಕೋಆರ್ಡಿನೇಷನ್ ಅನ್ನ ಒಂದು ಕಂಪನಿಯಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನಾವೊಂದು 10 ಜನದೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ, ಆ 10 ಜನರೊಟ್ಟಿಗೆ ನಮ್ಮ ಕೋಆರ್ಡಿನೇಷನ್ ಆಗಿರ್ಬೋದು, ನಮ್ಮ ಸಪೋರ್ಟ್ ಸಿಸ್ಟಮ್ ಆಗಿರಬಹುದು, ಬಹಳ ಚೆನ್ನಾಗಿರಬೇಕು. ಒಂದು ಸಂಸ್ಥೆಯನ್ನ ಒಂದಷ್ಟು ಜನ ಮುನ್ನಡೆಸಬೇಕು ಅಂದ್ರೆ ಅದರ ಸಾರಥಿ ಯಾರು? ಅದರ ಸಾರಥಿ ಮ್ಯಾನೇಜ್ಮೆಂಟ್, ಆಡಳಿತ ಮಂಡಳಿ. ಆ ಆಡಳಿತ ಮಂಡಳಿ ಕಂಪನಿಯಲ್ಲಿ ಎಂಥ ಕಲ್ಚರ್ನ ಹುಟ್ಟಾಕಬೇಕು ಅಂದ್ರೆ, ಎಲ್ಲರೂ ಎಲ್ಲರೊಟ್ಟಿಗೂ ಕೋಆರ್ಡಿನೇಟ್ ಮಾಡಬೇಕು, ಎಲ್ಲರೂ ಎಲ್ಲರೊಟ್ಟಿಗೂ ಸಪೋರ್ಟ್ ಮಾಡಬೇಕು, ಎಲ್ಲರೂ ಎಲ್ಲರೊಟ್ಟಿಗೂ ಕೆಲಸವನ್ನ ಬಹಳ ಖುಷಿಯಿಂದ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ವರ್ಕಿಂಗ್ ಥ್ರೂ ಅದರ್ಸ್. ಸೊ ಏನ್ ಹೇಳುತ್ತೆ ಅದು? ಮ್ಯಾನೇಜರ್ಸ್ ಅಕಾಂಪ್ಲಿಷ್ tasks by coordinating and leveraging the talents and the efforts of the team members rather than performing all the tasks by themselves. ಒಬ್ಬ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ಅವರನ್ನ ಮ್ಯಾನೇಜರ್ ರೂಪದಲ್ಲಿ ನಾವು ನೋಡಿದಾಗ ಒಬ್ಬ ಮ್ಯಾನೇಜರ್ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಆ ಇಲ್ಯೂಷನ್ ಅಲ್ಲಿ ಇದ್ರೆ ನಾವು ಅದರಿಂದ ಆಚೆ ಬರಬೇಕು. ಒಂದು ಸಂಸ್ಥೆಯಲ್ಲಿ ನಾವು ಎಂತಹ ವರ್ಕಿಂಗ್ ಕಲ್ಚರ್ನ ಹುಟ್ಟಾಕಬೇಕು ಅಂದ್ರೆ, ಆ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು
ಒಬ್ಬರಿಗೊಬ್ಬರ ಜೊತೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಬೇಕು, ಒಬ್ಬರ ಸಕ್ಸಸ್ನ ಇನ್ನೊಬ್ರು ಎಂಜಾಯ್ ಮಾಡಬೇಕು, ಒಬ್ಬರ ಬೆಳವಣಿಗೆಯನ್ನ ಇನ್ನೊಬ್ರು ಖುಷಿ ಪಡಬೇಕು ಮತ್ತು ಸಾಥ್ ಕೊಡಬೇಕು. ಆಗ ಮಾತ್ರ ಒಂದು ಕಂಪನಿಯ ಗೋಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಮುಂದೆ ಏನ್ ಹೇಳುತ್ತೆ? ರಿಸೋರ್ಸ್ ಆಪ್ಟಿಮೈಸೇಷನ್. ಏನು ಆಪ್ಟಿಮೈಸೇಷನ್ ಅಂದ್ರೆ ಅರ್ಥ? ಯೂಟಿಲೈಸಿಂಗ್ ದ ರಿಸೋರ್ಸಸ್, ಒಂದು ಎಫೆಕ್ಟಿವ್ಲಿ ಅಂಡ್ ಜುಡಿಷಿಯಸ್ಲಿ. ಬಹಳ ಇಂಪಾರ್ಟೆಂಟ್ ಟರ್ಮ್ ಇದು. ಏನು ಇದರ ಅರ್ಥ? ರಿಸೋರ್ಸ್ ಆಪ್ಟಿಮೈಸೇಷನ್ ಅಂದ್ರೆ ಯಾವಾಗ್ಲೂ ತಿಳ್ಕೊಳ್ಳಿ, ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಡಳಿತ ಮಂಡಳಿಗಳಾಗಿ ನಮ್ಮ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ರಿಸೋರ್ಸಸ್ ಹೇಗಿದೆ, ಆ ರಿಸೋರ್ಸಸ್ ಅನ್ನ ಎಷ್ಟು ಚೆನ್ನಾಗಿ, ಎಷ್ಟು ಮಿತವಾಗಿ, ಎಷ್ಟು ಹಿತವಾಗಿ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ರಿಸೋರ್ಸ್ ಆಪ್ಟಿಮೈಸೇಷನ್ ಅಂದ್ರೆ ಏನರ್ಥ? ಯಾವುದೇ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಸಂಪನ್ಮೂಲಗಳು, ರಿಸೋರ್ಸಸ್ನ ನಾವು ಹೇಗೆ ಎಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ, ಜುಡಿಷಿಯಸ್ ಆಗಿ ಅದರಿಂದ ಬೆಸ್ಟ್ ರಿಸಲ್ಟ್ಸ್ ಆಚೆ ಬರೋ ಹಾಗೆ ಉಪಯೋಗಿಸ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ ಮಕ್ಕಳ. ಸೊ ಲೆಟ್ ಅಸ್ ಕ್ವಿಕ್ಲಿ ರೀಕ್ಯಾಪ್ ವಾಟ್ ವಿ ಸ್ಟಡೀಡ್ ಇನ್ ದ ಟಾಪಿಕ್. ಮೊದಲಿಗೆ ವಿ ಸ್ಟಡೀಡ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಏನು ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ? ಇನ್ ಸಿಂಪಲ್ ವರ್ಡ್ಸ್, ಮ್ಯಾನೇಜ್ಮೆಂಟ್ ಇಸ್ ವಾಟ್ ಅ ಮ್ಯಾನೇಜರ್ ಡಸ್. ಇದೇನಿದು ಇಷ್ಟು ಸುಲಭವಾಗಿದೆ? ಇದಕ್ಕೊಂದು ಚೂರು ಎಲಾಬರೇಟೆಡ್ ಡೆಫಿನಿಷನ್ ನೋಡೋಣ. ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್ ಆಫ್ ಡಿಸೈನಿಂಗ್ and maintaining an environment for the individuals working together in groups so that they can achieve the selected aims. ಏನು ಇದರ ಅರ್ಥ? ಒಂದು ಕಂಪನಿಯ ಮ್ಯಾನೇಜ್ಮೆಂಟ್, ಆಡಳಿತ ಮಂಡಳಿ ಯಾವ ರೀತಿಯ ವಾತಾವರಣವನ್ನ ಆ ಕಂಪನಿಯಲ್ಲಿ ಹುಟ್ಟಾಕಬೇಕು ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಡಿವಿಜುವಲ್ಸ್, ವ್ಯಕ್ತಿಗಳು ಗ್ರೂಪಿನಲ್ಲಿ ಒಟ್ಟಿಗೆ ಕೂಡಿ ಕೆಲಸ ಮಾಡಬೇಕು ಮತ್ತು ಕಂಪನಿಯ, ಸಂಸ್ಥೆಯ ಗೋಲ್ಸ್ ಏನಿದೆ, ಗುರಿ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಅಚೀವ್ ಮಾಡೋ ಹಾಗಿರ್ಬೇಕು. ಬನ್ನಿ ಮತ್ತಷ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಯೋಣ. ಮುಂದೆ ಏನ್ ಹೇಳ್ತಾನೆ? ಇಟ್ ಈಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಸೊ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಯಾವಾಗ್ಲೂ ಏನಾಗಿರುತ್ತೆ? ಒಂದು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಆಗಿರುತ್ತೆ. ಸಂಸ್ಥೆಯ ಗುರಿಗಳನ್ನು ಮುಟ್ಟಲಿಕ್ಕೆ ಮ್ಯಾನೇಜ್ಮೆಂಟ್ or efficient management is a very important prospect makla. From there, working through others. ನಾನಿವಾಗಲೇ ಹೇಳಿದ ಹಾಗೆ ಒಂದು ಕಂಪನಿಯಲ್ಲಿ ಯಾವ ರೀತಿಯ ಕಲ್ಚರನ್ನು ನಾವು ಹುಟ್ಟುಹಾಕಬೇಕು ಅಂದರೆ ಒಂದು ಎಂಪ್ಲಾಯಿ ಇನ್ನೊಂದು ಎಂಪ್ಲಾಯಿಯ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಒಬ್ಬರ ಯಶಸ್ಸನ್ನ ಇನ್ನೊಬ್ಬ ವ್ಯಕ್ತಿ ಎಂಜಾಯ್ ಮಾಡಬೇಕು, ಒಬ್ಬರನ್ನೊಬ್ಬರು ಸೇರಿ ಕೆಲಸವನ್ನ ಬಹಳ ಎಫೆಕ್ಟಿವ್ ಆಗಿ ಮುಗಿಸ್ಬೇಕು. ಯಾಕೆ ಅಂದರೆ ಮ್ಯಾನೇಜರ್ ಅಥವಾ ಮ್ಯಾನೇಜ್ಮೆಂಟೇ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ವೈ ದೊಡ್ಡವರು ಹೇಳ್ತಾರೆ, ಪುಟ್ ದ ಬೆಸ್ಟ್ ಪೀಪಲ್ at the right place at the right time, they will get your job done ಅಂತ. ಏನದರ ಅರ್ಥ? ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಅಪಾಯಿಂಟ್ ಮಾಡಿ ಆ ವ್ಯಕ್ತಿ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತಾನೆ ಅಂತ ಮ್ಯಾನೇಜ್ಮೆಂಟ್ ಗುರುಗಳು ಹೇಳ್ತಾರೆ. ಹಾಗಾದ್ರೆ ಮುಂದೆ ಏನಿದೆ? ರಿಸೋರ್ಸ್ ಆಪ್ಟಿಮೈಸೇಷನ್. ಏನು ರಿಸೋರ್ಸ್ ಆಪ್ಟಿಮೈಸೇಷನ್ ಅಂದ್ರೆ? ಆಪ್ಟಿಮೈಸೇಷನ್ ಅಂದ್ರೆ
ಎಫೆಕ್ಟಿವ್ ಮತ್ತು ಜುಡಿಷಿಯಸ್ ಮತ್ತು ಎಫಿಷಿಯಂಟ್ ಅಂತ ಅರ್ಥ. ಏನು ರಿಸೋರ್ಸ್ ಆಪ್ಟಿಮೈಸೇಷನ್ ಅಂದ್ರೆ, ಯಾವುದೇ ಒಂದು ಕಂಪನಿಯಲ್ಲಿ ಕಂಪನಿಗೆ ಇರ್ತಕ್ಕಂತಹ ಸಂಪನ್ಮೂಲಗಳು, ರಿಸೋರ್ಸಸ್ ಅನ್ನ ಕಂಪನಿ ಹಿತವಾಗಿ, ಮಿತವಾಗಿ, ಜಾಣ್ಮೆಯಿಂದ ಬಹಳ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಬೇಕು. ಅದು ಮಾನವ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಹಣಕಾಸು ಸಂಪನ್ಮೂಲ ಅಂದ್ರೆ ಫೈನಾನ್ಸಸ್ ಆಗಿರಬಹುದು, ಅಥವಾ ಬೇರೆ ಯಾವುದೇ ರೀತಿಯ ರಿಸೋರ್ಸಸ್ ಆಗಿರ್ಬೋದು. ಅದರ ಆಪ್ಟಿಮಲ್ ಯೂಸೇಜ್ ಇಸ್ ದ ಬೆಸ್ಟ್ ವೇ ಟು ಅಚೀವ್ ದ ಗೋಲ್ಸ್. Isn't this topic very interesting? ಇನ್ನೂ ಹಲವಾರು ಟಾಪಿಕ್ಗಳನ್ನ ಈ ಚಾಪ್ಟರ್ ಅಲ್ಲಿ ನಾವು ಕಲ್ಯಾಣ ಮಕ್ಕಳ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಮುಂದೆ ಹೋಗೋಣ. ಮ್ಯಾನೇಜ್ಮೆಂಟ್ ಇಸ್ ಅ 3 ಟೈರ್ ಸ್ಟ್ರಕ್ಚರ್ ಅಂತ ಹೇಳುತ್ತೆ. ಮೊದಲನೆಯ ಟೈರ್ ಯಾವುದು? ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಏನು ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್? ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳ, ಯಾವುದೇ ಒಂದು ಆರ್ಗನೈಸೇಷನ್ ನಲ್ಲಿ 3 ಸ್ಟ್ರಕ್ಚರ್ ಇರುತ್ತೆ. ಇದನ್ನ ಒಂದು ಪಿರಮಿಡ್ ಅಂತ ಕರಿತೇವೆ. ಅಟ್ ದ ಬಾಟಮ್ ಆಫ್ ದ ಪಿರಮಿಡ್ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಈ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಬಾಟಮ್ ಆಫ್ ದ ಪಿರಮಿಡ್ ಅಲ್ಲಿ ಬರ್ತಾರೆ. ಇವರು ಪ್ರತಿದಿನ ಕಂಪನಿಯಲ್ಲಿ ಕೆಲಸ ಹೇಗೆ ನಡೀತಾ ಇದೆ, ಕರೆಕ್ಟ್ ಆಗಿ ನಡೀತಾ ಇದೆಯಾ, ಅದನ್ನ ಸೂಪರ್ವಿಷನ್ ಮಾಡ್ತಕ್ಕಂತಹ ವ್ಯಕ್ತಿಗಳು. ಸೊ ನಾವಿದನ್ನ ಗ್ರೌಂಡ್ ವರ್ಕರ್ಸ್ ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಮಕ್ಕಳ. ಸೊ ಯಾವುದೇ ಒಬ್ಬ ಎಂಪ್ಲಾಯಿ ಗ್ರೌಂಡ್ ಲೆವೆಲ್ ಅಲ್ಲಿ ನಿಂತು ಕಂಪನಿಯ ದಿನನಿತ್ಯದ ವ್ಯವಹಾರಗಳನ್ನ ನೋಡ್ಕೊಂಡ್ರೆ ಅಂತಹ ಮ್ಯಾನೇಜ್ಮೆಂಟ್ ಲೆವೆಲ್ ಅನ್ನ ನಾವೇನಂತ ಕರಿತೀವಿ? ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಮುಂದೆ ನೋಡೋಣ. ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಯಾರು ಈ ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ, ನೋಡಿ, ಇವರು ಮೇಲೂ ಅಲ್ಲ ಅಥವಾ ಕೆಳಗೂ ಅಲ್ಲ, ಮಧ್ಯದ ಲೆವೆಲ್ ಅಲ್ಲಿ ಬರ್ತಾರೆ. ಅದಕ್ಕೆ ಇವರನ್ನ ನಾವು ಏನಂತ ಕರಿತೇವೆ? ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಇವರ ಕೆಲಸ ಏನು? ಗ್ರೌಂಡ್ ಲೆವೆಲ್ ಅಂದ್ರೆ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಗೈಡ್ ಮಾಡೋದು ಮತ್ತು ಟ್ಯಾಕ್ಟಿಕಲ್ ಇಂಪ್ಲಿಮೆಂಟರ್ಸ್ ಮತ್ತು ಸ್ಟ್ರಾಟಜಿ ಕನೆಕ್ಟರ್ಸ್. ಸೊ ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟಿನ ಕೆಲಸ ಯಾವುದು? ಪ್ರತಿನಿತ್ಯ ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಆಪರೇಷನ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಟ್ಯಾಕ್ಟಿಕ್ಸ್ ಅನ್ನ ಹೇಳ್ಕೊಡೋದು ಮತ್ತು ಕಂಪನಿಯ ದಿನನಿತ್ಯದ ಕೆಲಸಗಳಿಗೆ ಸ್ಟ್ರಾಟಜಿಯನ್ನ ಹಾಕುವಂತ ವ್ಯಕ್ತಿಗಳಿಗೆ ನಾವೇನಂತ ಕರಿತೇವೆ? ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಮಕ್ಕಳ. ಮುಂದಿನ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವುದು ಹಾಗಾದ್ರೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಯಾರು ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್? ಬನ್ನಿ ನೋಡೋಣ. ಯಾವುದೇ ಒಂದು ಆರ್ಗನೈಸೇಷನ್ನಿನ ಟಾಪ್ ಆಫ್ ದ ಪಿರಮಿಡ್ ಅಲ್ಲಿ ಬರ್ತಕ್ಕಂತಹ ಮ್ಯಾನೇಜ್ಮೆಂಟಿಗೆ ನಾವೇನಂತ ಕರಿತೇವೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಒಂದು ಕಂಪನಿಯನ್ನ ಹುಟ್ಟು ಹಾಕೋದಿರ್ಬೋದು, ಒಂದು ಕಂಪನಿಯನ್ನ ಸಂಪೂರ್ಣ ಜವಾಬ್ದಾರಿ ತಗೊಂಡು ನಡೆಸ್ತಕ್ಕಂಥದ್ದಿರ್ಬೋದು, ಒಂದು ಆರ್ಗನೈಸೇಷನ್ ಅನ್ನ ಅದರ ಏಮ್ಸ್ ಕಡೆಗೆ, ಅದರ ವಿಷನ್ ಕಡೆಗೆ, ಅದರ ಮಿಷನ್ ಕಡೆಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದಿರ್ಬೋದು. ಆ ಕೆಲಸವನ್ನ ಮಾಡ್ತಕ್ಕಂತಹ ಮ್ಯಾನೇಜ್ಮೆಂಟ್ ಅನ್ನ ನಾವೇನಂತ ಕರಿತೇವೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಇವರ ಕೆಲಸವೇ ಏನು? ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ಮಾಡೋದು, ಆರ್ಗನೈಸೇಷನ್ನಿನ ಡೈರೆಕ್ಷನ್ ಅನ್ನ ಸರಿಯಾಗಿ ಇದೆಯೋ ಇಲ್ವೋ ಚೇಂಜ್ ಮಾಡಬೇಕಾ, ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೇವಾ, ಆರ್ಗನೈಸೇಷನ್ ಪ್ರಾಫಿಟಬಿಲಿಟಿಯ ದಾರಿಗೆ
ಸಸ್ಟೈನಬಿಲಿಟಿಯ ದಾರಿಗೆ ನಡೀತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಚೆಕ್ ಮಾಡ್ತಕ್ಕಂತಹ ಮ್ಯಾನೇಜ್ಮೆಂಟಿಗೆ ನಾವೇನಂತ ಕರಿತೇವೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ ಮಕ್ಕಳ. ಸೊ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ 3 ಟೈರ್ ಸ್ಟ್ರಕ್ಚರ್ ಇರ್ತದೆ. ಒಂದು ಪಿರಮಿಡ್ ಅಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ಬರ್ತಕ್ಕಂತಹ ಕೆಲಸಗಾರರನ್ನ ಆಪರೇಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರೆದ್ರೆ, ಸ್ಟ್ರಾಟಜಿ ಮಾಡಿ ಬಾಟಮ್ ಲೆವೆಲ್ ಅವರ ಹತ್ರ ಕೆಲಸ ಮಾಡಿಸೋ ವ್ಯಕ್ತಿಗಳನ್ನ ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಈ ತರಹದ ಮಿಡಿಲ್ ಲೆವೆಲ್ ಮತ್ತು ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟಿನ ಜೊತೆಗೆ ಸೇರಿಕೊಂಡು ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ಮಾಡಿ ಕಂಪನಿಯ ವಿಷನ್ ಮಿಷನ್ ಅಚೀವ್ ಆಗ್ತಾ ಇದೆಯಾ ಇಲ್ವಾ, ಕಂಪನಿಯ ದಿಕ್ಕು ದೆಸೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ, ಅದೃಷ್ಟದಾಯಕವಾಗಿ ನಡೀತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿಕ್ಕೆ ಬರ್ತಕ್ಕಂತಹ ಮ್ಯಾನೇಜ್ಮೆಂಟ್ ಅವರನ್ನ ನಾವೇನಂತ ಕರಿತೇವೆ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಆಪರೇಷನ್ಸ್ ಲೆವೆಲ್ ಮ್ಯಾನೇಜ್ಮೆಂಟ್ ಆದ್ರೆ, ಮಿಡಿಲ್ ಲೆವೆಲ್ ಅಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆದ್ರೆ, ಇವರಿಬ್ಬರನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳು, ಒಂದು ಸಂಸ್ಥೆಯ ದಾರಿ ತೋರಿಸ್ತಕ್ಕಂತಹ ವ್ಯಕ್ತಿಗಳು, ಒಂದು ಸಂಸ್ಥೆಗೆ ದಿಕ್ಕು ತೋರಿಸುವಂತಹ ವ್ಯಕ್ತಿಗಳನ್ನ ನಾವೇನ್ ಕರಿತೀವಿ? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಸೊ ಬನ್ನಿ ಮುಂದಿನ ಟಾಪಿಕ್ ಹೋಗೋಣ. ಏನು ಮುಂದಿನ ಟಾಪಿಕ್? ಮ್ಯಾನೇಜ್ಮೆಂಟ್ ಆಸ್ ಅ ಮಲ್ಟಿ ಡೈಮೆನ್ಷನಲ್ ಸ್ಟ್ರಕ್ಚರ್ ಅಥವಾ ಮ್ಯಾನೇಜ್ಮೆಂಟ್ಸ್ ಮಲ್ಟಿ ಡೈಮೆನ್ಷನಲ್ ನೇಚರ್. ಏನಿದರ ಅರ್ಥ? ನಾನು ನಿಮಗೆ ಹೇಳದೇ ಇದ್ರೂ ಕೂಡ ಇದು ಬಹಳ ಸುಲಭವಾಗಿ ಅರ್ಥ ಆಗುವಂತಹ ಒಂದು ಟಾಪಿಕ್. ಇದೆಲ್ಲವೂ ಒಂದು ಕಹಿ ಸತ್ಯ. ನೋಡಿ, ನಮ್ಮ ಜೀವನದಲ್ಲಿ ನಾವು ಏನೇ ನಡೆಸಲಿ, ಆಲ್ ಆಫ್ ಅಸ್ ಆರ್ ಮಲ್ಟಿ ಡೈಮೆನ್ಷನಲ್. ಒಪ್ತೀರಾ? ಕರೆಕ್ಟ್ ಅಲ್ವಾ? ನಮ್ಮೆಲ್ಲರಲ್ಲೂ ದೇರ್ ಇಸ್ ಡ್ಯುವೆಲ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇರ್ ಆರ್ ಡ್ಯುವೆಲ್ ಪೊಟೆನ್ಷಿಯಲ್ಸ್, there are dual multiple things that we can do at one time. That's exactly what we will talk in this topic also. ಏನು ಮಲ್ಟಿ ಡೈಮೆನ್ಷನಲ್ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಅರ್ಥ? ಮೊದಲನೆಯದಾಗಿ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಯಾವುದೇ ಒಬ್ಬ ಮ್ಯಾನೇಜರ್, ಯಾವುದೇ ಒಂದು ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಆಡಳಿತ ಮಂಡಳಿ ಮೊದಲಿಗೆ ಒಂದು ಸಂಸ್ಥೆಯಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸವೇ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಯಾಕೆ ಅಂದ್ರೆ ಯಾವುದೇ ಟಾಸ್ಕಿನ ಕಂಪ್ಲೀಷನ್ ಆಗದೆ, ಯಾವುದೇ ಸಂಪನ್ಮೂಲಗಳು ಅದಕ್ಕೆ ಸೇರ್ಬೇಕಾದಂತಹ ಜಾಗಕ್ಕೆ ಅಲೋಕೇಶನ್ ಆಗದೆ ಇದ್ರೆ, ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡೋ ಅಂತ ಕಡೆಗೆ ಮ್ಯಾನೇಜ್ಮೆಂಟ್ ನೋಡದೇ ಇದ್ರೆ, ಆ ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಆ ಕಂಪನಿಯಲ್ಲಿ ನಾವು ಯಾವುದೇ ಗೋಲ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಸೊ ಮ್ಯಾನೇಜ್ಮೆಂಟಿನ ಮಲ್ಟಿ ಡೈಮೆನ್ಷನಲ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇರ್ತಕ್ಕಂತಹ ಮೊದಲನೆಯ ಫೀಚರ್ ಯಾವುದು? ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಆ ವ್ಯಕ್ತಿಗಳನ್ನ ಕರೆಕ್ಟ್ ಆಗಿ ಇರ್ತಕ್ಕಂತಹ ಪೊಸಿಷನ್ಗೆ ಹಾಕಬೇಕು. ಆ ರಿಸೋರ್ಸಸ್ ಅನ್ನ ಅದರ ಬಳಕೆಗೆ ಕರೆಕ್ಟ್ ಆಗಿ ಬಳಕೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು. ವ್ಯಕ್ತಿಗಳನ್ನ ಅವರವರ ಪೊಸಿಷನ್ಗೆ ಹಾಕಿದ ಮೇಲೆ ಸಂಪನ್ಮೂಲ ಅಂದ್ರೆ ರಿಸೋರ್ಸಸ್ನ ಅದರ ಬಳಕೆಗೆ ಕೊಟ್ಟ ಮೇಲೆ ಎಫಿಷಿಯಂಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದೇ ಮ್ಯಾನೇಜ್ಮೆಂಟಿನ ಮೊದಲ ಕೆಲಸ. ಆಮೇಲೆ ಏನ್ ಮಾಡಬೇಕು? ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ನೋಡಿ, ನಾವು ಮನೆಗಳಲ್ಲಿ ಒಂದೇ ಸಂಸಾರದವರು, ಅಪ್ಪ ಅಮ್ಮ ತಾತ ಅಜ್ಜಿ ಮಗ ಮಗಳು ಸೊಸೆ, ಇವರೆಲ್ಲ ಒಂದೇ ಸಂಸಾರದವರು, ಒಂದೇ ಫ್ಯಾಮಿಲಿಯವರು. ಒಂದೇ ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ
ಒಂದೇ ಫ್ಯಾಮಿಲಿಯಲ್ಲಿ ಒಂದೇ ಮನೆಯನ್ನ ಹಂಚ್ಕೊಂಡು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಮ್ಮೊಮ್ಮೆ ಜಗಳ ಬರ್ತದೆ, ಮನಸ್ತಾಪಗಳು ಉಂಟಾಗ್ತದೆ, ಒಬ್ರಿಗೊಬ್ರು ಮಾತಾಡ್ಸೋದಿಲ್ಲ, ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದಿಲ್ಲ. ಈ ಥರ ಇರಬೇಕಾದ್ರೆ ಒಂದು ಸಂಸ್ಥೆಯಲ್ಲಿ ಹಲವಾರು ಊರುಗಳಿಂದ ವ್ಯಕ್ತಿಗಳು ಬಂದಿರ್ತಾರೆ, ಹಲವಾರು ಜಾಗಗಳಿಂದ ವ್ಯಕ್ತಿಗಳು ಬಂದಿರ್ತಾರೆ, ಹಲವಾರು ಭಾಷೆ ಕಲ್ಚರ್ ಇಂದ ವ್ಯಕ್ತಿಗಳು ಬಂದಿರ್ತಾರೆ, ಹಲವಾರು ಬುದ್ಧಿವಂತಿಕೆಗಳನ್ನು ಇಟ್ಕೊಂಡು ವ್ಯಕ್ತಿಗಳು ಬಂದಿರ್ತಾರೆ. ಇಂತಹ ಕಲ್ಚರಲ್ ಡೈವರ್ಸಿಟಿಯ ನಡುವೆ ಮನುಷ್ಯರನ್ನ ಮ್ಯಾನೇಜ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇದು ಮ್ಯಾನೇಜ್ಮೆಂಟಿನ ಒಂದು ಅವಿಭಾಜ್ಯ ಕೆಲಸ ಅಂದರೆ ಅದು ತಪ್ಪಾಗಲ್ಲ ಮಕ್ಕಳೇ. ಏನು ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಅಂದರೆ ಸೆಂಟರ್ಸ್ ಆನ್ ರಿಕ್ರೂಟಿಂಗ್, ಟ್ರೈನಿಂಗ್, ಮೋಟಿವೇಟಿಂಗ್, ಡೆವಲಪಿಂಗ್ ಟ್ಯಾಲೆಂಟ್ ಟು ಮ್ಯಾಕ್ಸಿಮೈಸ್ ಹ್ಯೂಮನ್ ಪೊಟೆನ್ಷಿಯಲ್. ಎಲ್ಲರೂ ಸಂಸ್ಥೆಯಲ್ಲಿ ಬರೀ ಜಗಳ ಆಡ್ಕೊಂಡೇ ಇದ್ರೆ, ಒಬ್ರಿಗೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡೇ ಇದ್ರೆ, ಒಬ್ರಿಗೊಬ್ರು ಕೆಲಸವನ್ನ ಹಾಳು ಮಾಡ್ಕೊಂಡೇ ಇದ್ರೆ ಸಂಸ್ಥೆಯ ದಿಕ್ಕು ಕರೆಕ್ಟ್ ಆಗೋದು ಯಾವಾಗ? ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗೋದು ಯಾವಾಗ? ಸಂಸ್ಥೆಯನ್ನ ಪ್ರಾಫಿಟಬಿಲಿಟಿ, ಸಸ್ಟೈನಬಿಲಿಟಿಯ ದಾರಿಗೆ ಕರ್ಕೊಂಡು ಹೋಗೋದು ಯಾವಾಗ? ಆದ್ದರಿಂದ ಮ್ಯಾನೇಜ್ಮೆಂಟಿನ ಒಂದು ಅವಿಭಾಜ್ಯ ಕೆಲಸ ಯಾವುದು ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಅವರು ಟ್ರೈನಿಂಗ್ ಕರೆಕ್ಟಾಗಿ ನಡೀತಾ ಇದೆಯಾ? ರೆಕ್ರೂಟ್ಮೆಂಟ್ ಕರೆಕ್ಟಾಗಿ ನಡೀತಾ ಇದೆಯಾ? ಎಂಪ್ಲಾಯೀಸ್ ಯಾವಾಗಲೂ ಮೋಟಿವೇಟೆಡ್ ಆಗಿದ್ದಾರಾ? ಯಾಕೆ ಅವರಲ್ಲಿ ಮೋಟಿವೇಶನ್ ಇಲ್ಲ ಅಂದರೆ ಏನು ಕಾರಣ ಇರ್ಬೋದು? ಸ್ಯಾಲರಿ ಕಾರಣವಾ? ಬೆನಿಫಿಟ್ಸ್ ಕಾರಣವಾ? ಅಥವಾ ಬೇರೆ ಏನಾದರೂ ಪಾಲಿಟಿಕ್ಸ್ ಕಾರಣವಾ? ನೋಡಬೇಕಾಗ್ತದೆ. ಯಾವುದೇ ಒಂದು ಸಂಸ್ಥೆಯಲ್ಲಿ, ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಆಫೀಸ್ ಪಾಲಿಟಿಕ್ಸ್ ಅನ್ನೋದು ಒಂದು ಬಹಳ ಬಹಳ ಡೆಟ್ರಿಮೆಂಟಲ್ ಫ್ಯಾಕ್ಟರ್ ಮಕ್ಕಳ. ಇದು ಮುಂದೆ ನೀವು ಕೂಡ ಆಫೀಸ್ಗೆ ಹೋದಾಗ ಫೇಸ್ ಮಾಡಬೇಕಾಗ್ತದೆ. ಆ ಥರ ಆಫೀಸ್ ಪಾಲಿಟಿಕ್ಸ್ ಅನ್ನ ಕಡಿಮೆ ಮಾಡಿ ಕೆಲಸವನ್ನ ಜಾಸ್ತಿ ಮಾಡಿಸ್ತಕ್ಕಂತಹ ಜವಾಬ್ದಾರಿ ಮ್ಯಾನೇಜರ್ ಮತ್ತು ಮ್ಯಾನೇಜ್ಮೆಂಟ್ ಕೈಯಲ್ಲಿದೆ. ಮುಂದಿನ ಪಾಯಿಂಟ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಏನು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂದ್ರೆ, ಓಕೆ ನಾವು ಕೆಲಸವನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅನ್ನ ಮಾಡಿ ಆಯ್ತು, ಜನರನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಅನ್ನ ಮಾಡಿ ಆಯಿತು. ಕೆಲಸ ಮತ್ತು ಜನರನ್ನ ಇಂಟಿಗ್ರೇಟ್ ಮಾಡಿ ನಮ್ಮ ಸಂಸ್ಥೆಯ ಆಬ್ಜೆಕ್ಟಿವ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಕರಿತೀವಿ. ಸೊ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂದ್ರೆ ಏನರ್ಥ? ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅನ್ನು, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಅನ್ನು ಕಂಬೈನ್ ಮಾಡಿ ಜನರ ಕೈಲಿ ನಮ್ಮ ಕಂಪನಿಯ ಸಿಸ್ಟಮ್ಗಳನ್ನ ಡಿಸೈನ್ ಮಾಡಿಸೋದು, ಆಕ್ಟಿವಿಟೀಸ್ ಅನ್ನ ಕೋಆರ್ಡಿನೇಟ್ ಮಾಡಿಸೋದು, ನಮ್ಮ ಸಂಸ್ಥೆಯ ಗೋಲ್ ಅನ್ನ ಅಚೀವ್ ಮಾಡೋ ಕಡೆಗೆ ನಡೆಸ್ತಕ್ಕಂಥದ್ದನ್ನ ನಾವೇನಂತ ಕರಿತೇವೆ? ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಕರಿತೇವೆ. ದೀಸ್ ಆರ್ ಆಲ್ ಟ್ರಿಕ್ಸ್ ಆಫ್ ಲರ್ನಿಂಗ್ ಬಿಸ್ನೆಸ್ ಸ್ಟಡೀಸ್ ಮಕ್ಕಳ. ಯಾವಾಗಲೂ ಅಷ್ಟೇ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100 ತೆಗಿಯೋಕ್ಕೆ ಏನು ಸ್ಟ್ರಾಟಜಿ? ಒಂದು ಸಿಂಪಲ್ ಸ್ಟ್ರಾಟಜಿ. ಫಸ್ಟು ಎಲ್ಲ ಟಾಪಿಕ್ಗಳನ್ನು ಈ ಥರ ಬರೆದಿಟ್ಕೊಳ್ಳಿ. ಪ್ರತಿ ಟಾಪಿಕ್ಕಲ್ಲೂ ಏನು ಹೆಡ್ಡಿಂಗ್ ಬರುತ್ತೆ, ಅದರ ಅರ್ಥ ಏನು, ಅದರ ಫೀಚರ್ಸ್ ಏನು, ಅದರ ಸ್ಟ್ರಾಟಜೀಸ್ ಏನು ಅರ್ಥ ಮಾಡ್ಕೊಳ್ಳಿ. ಒಂದರಿಂದ ಒಂದು ಪಾಯಿಂಟ್ಗೆ ಲಿಂಕ್ ತಗೊಳ್ಳಿ. ಈಸಿಯಾಗಿ ಎಲ್ಲ ಪಾಯಿಂಟ್ಸು ರಿಮೆಂಬರ್ ಆಗುತ್ತೆ, ಈಸಿಯಾಗಿ ಎಲ್ಲ ಪಾಯಿಂಟ್ಸ್ಗೂ ಎಕ್ಸ್ಪ್ಲನೇಷನ್ ಬರಿಬೋದು. ಇಸ್ಂಟ್ ದಿಸ್ ವೆರಿ ಹೆಲ್ಪ್ಫುಲ್? ಎಸ್. ಹಾಗಾದ್ರೆ ಈ ಟಾಪಿಕ್ ಫೈನಲ್ ಆಗಿ ನಮಗೇನು ಹೇಳುತ್ತೆ? ಲೆಟ್ ಅಸ್ ಸಿ. ಸೊ ಎಫೆಕ್ಟಿವ್ ಮ್ಯಾನೇಜರ್ಸ್ ಮಸ್ಟ್ ಬ್ಯಾಲೆನ್ಸ್ all the 3 dimensions simultaneously.
ನಾವೊಬ್ಬ ಮ್ಯಾನೇಜರ್ ಆದರೆ ಅಥವಾ ನಾನೊಂದು ಮ್ಯಾನೇಜ್ಮೆಂಟ್ ಆದರೆ, ಆಡಳಿತ ಮಂಡಳಿ ಆದರೆ, ನಾನು ಅಯ್ಯೋ ನನಗೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಇಷ್ಟ ಇಲ್ಲಪ್ಪ, ನನಗೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಇಷ್ಟ ಇಲ್ಲಪ್ಪ, ನನಗೆ ಆಪರೇಷನ್ಸ್ ಎಲ್ಲ ಬೇಡಪ್ಪ, ನನಗೆ ಜನ ಕೊಟ್ಬಿಡು ಸಾಕು, ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಆಗಿರಬಹುದು, ಎಲ್ಲ ಮೂರನ್ನು ಎಲ್ಲ ಆಡಳಿತ ಮಂಡಳಿಗಳು, ಎಲ್ಲ ಮ್ಯಾನೇಜರ್ಗಳು ಒಂದೇ ಸಮಯದಲ್ಲಿ ಮಾಡಲೇಬೇಕಾಗತ್ತೆ. ಆವಾಗಷ್ಟೇ ನಮ್ಮ ಸಂಸ್ಥೆಯನ್ನ ನಾವು ಕರೆಕ್ಟಾದ ದಿಕ್ಕಿಗೆ, ಪ್ರಾಫಿಟಬಿಲಿಟಿಯ ದಿಕ್ಕಿಗೆ, ಸಸ್ಟೈನಬಿಲಿಟಿಯ ದಿಕ್ಕಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. Isn't this very interesting? So let us move ahead to the next topic then. Yes. ಏನು ಮ್ಯಾನೇಜ್ಮೆಂಟಿನ ಕೀ ಕ್ಯಾರೆಕ್ಟರಿಸ್ಟಿಕ್ಸ್, ಏನು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್? ನಾವು ಕಲ್ತ್ವಿ ಮ್ಯಾನೇಜರ್ ಇಸ್ ವಾಟ್ ಮ್ಯಾನೇಜರ್ ಡಸ್. ಇಟ್ ಈಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಜನರನ್ನ ಒಟ್ಟಿಗೆ ಗೂಡಿಸಿ ಅವರು ಗುಂಪು ಗುಂಪಾಗಿ ಕೆಲಸ ಮಾಡೋ ಹಾಗೆ, ಕೋಆರ್ಡಿನೇಟ್ ಮಾಡೋ ಹಾಗೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋ ಹಾಗೆ ಕೆಲಸವನ್ನ ಅಥವಾ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಅವಾಗಷ್ಟೇ ಕಂಪನಿಯ ಗೋಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕಲ್ತ್ವಿ. ಆಮೇಲೆ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕಲ್ತ್ವಿ. ಆಪರೇಷನ್ಸ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅದಾದ ನಂತರ ಮ್ಯಾನೇಜ್ಮೆಂಟಿನ ಮಲ್ಟಿ ಡೈಮೆನ್ಷನಲ್ ಸ್ಟ್ರಕ್ಚರ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಇವೆರಡನ್ನೂ ಕಂಬೈನ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್, ಇವೆಲ್ಲವನ್ನು ಕಲ್ತ್ವಿ. ಇವೆಲ್ಲದರ ಒಂದು ಜಿಸ್ಟೆ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿಮ್ಗಿದೆಲ್ಲವೂ ಗೊತ್ತಿತ್ತು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅ ವೆರಿ ವೆರಿ ಈಸಿ ಟಾಪಿಕ್ and it is a very probable topic for 8 marks athava 4 marks in the final examination. ಏನು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಬನ್ನಿ ನೋಡೋಣ. ಮೊದಲನೆಯದಾಗಿ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ನಾವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಯಾವುದೇ ಆರ್ಗನೈಸೇಷನ್ಗೆ, ಯಾವುದೇ ಸಂಸ್ಥೆಗೆ 2 ಇಂಪಾರ್ಟೆಂಟ್ ಗೋಲ್ ಇರುತ್ತೆ. ಒಂದು ಪ್ರಾಫಿಟಬಿಲಿಟಿ, ಇನ್ನೊಂದು ಗ್ರೋತ್. ಮತ್ತೊಂದು ಗೋಲ್ ಇದೆ, ಅದನ್ನ ಸರ್ವೈವಲ್ ಅಂತ ಕರೀತಾರೆ. ಇಟ್ ವಿಲ್ ಹ್ಯಾಪನ್. ನಾವು ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ದು ಕಂಪನಿಯ ಬೆಳವಣಿಗೆ ಆದ್ರೆ ಸರ್ವೈವಲ್ ಇಸ್ ನ್ಯಾಚುರಲ್. ಹಾಗಾಗಿ ನಾನು ಆ ಪಾಯಿಂಟ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆಗೆ 2 ಮುಖ್ಯ ಉದ್ದೇಶಗಳಿರುತ್ತೆ. ಒಂದು ಪ್ರಾಫಿಟಬಿಲಿಟಿ, ಮತ್ತೊಂದು ಗ್ರೋತ್. ಇದರ ಜೊತೆಗೆ ಸರ್ವೈವಲ್ ಅಂತ ಕೂಡ ಒಂದು ಬರುತ್ತೆ. ಆದ್ರೆ ನಾವು ಪ್ರಾಫಿಟಬಲ್ ಆಗಿದ್ದು ಕಂಪನಿ ಬೆಳೀತಾ ಇದ್ರೆ ಸರ್ವೈವಲ್ ಇಸ್ ನ್ಯಾಚುರಲ್. ಸೊ ಯಾವುದೇ ಒಂದು ಮ್ಯಾನೇಜ್ಮೆಂಟು, ಯಾವುದೇ ಒಬ್ಬ ಮ್ಯಾನೇಜರು ಈ ತರಹದ ಪ್ರಾಫಿಟಬಿಲಿಟಿ ಮತ್ತು ಗ್ರೋತ್ ಕಡೆ ಕಂಪನಿಯನ್ನ ನಡೆಸ್ಕೊಂಡು ಹೋಗಬೇಕು. ಕಂಪನಿಯ ವಿಷನ್ ಏನಿದೆ, ಮಿಷನ್ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ, ಗೋಲ್ಸ್ ಏನಿದೆ, ಉದ್ದೇಶಗಳೇನಿದೆ, ಅದರ ರೀತಿಗೆ, ರಿವಾಜಿಗೆ ಜನರನ್ನ ಹೊಂದಿಸಬೇಕು. ಎಂಪ್ಲಾಯೀಸ್ ಅನ್ನ ಅದರ ಕಡೆಗೆ ಕೆಲಸ ಮಾಡುವ ಹಾಗೆ ಮ್ಯಾನೇಜರ್ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಇದನ್ನ ನಾನು ಹೇಳಬೇಕಾಗೇ ಇಲ್ಲ, ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸವಾಗಿರಬಹುದು, ಇಟ್ ಈಸ್ ಕಂಟಿನ್ಯೂಯಸ್. ನಾವು ಒಂದು ಹ್ಯಾಬಿಟ್ ಆಗಿರ್ಬೋದು, ಇಟ್ ಶುಡ್ ಬಿ ಕಂಟಿನ್ಯೂಯಸ್. ನಾನಿವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ, ನಾನೇನೋ ಒಂದು ವರ್ಕೌಟ್ ಮಾಡ್ತಾ ಇದ್ದೀನಿ, ಪ್ರತಿದಿನ ಅದರ ಹ್ಯಾಬಿಟ್ ಬೆಳೆಸ್ಕೋಬೇಕು, ಪ್ರತಿದಿನ ಅದನ್ನ ಫಾಲೋ ಮಾಡಬೇಕು. ಪ್ರತಿದಿನ ನಾವು ಆ ದಿಕ್ಕಿಗೆ ನಡೀತಾ ಇದ್ದೀವ,
ಫಾಲೋ ಮಾಡ್ತಾ ಇದ್ದೀವಾ? ಆರ್ ವಿ ಗೆಟಿಂಗ್ ಇನ್ ಟು ಗುಡ್ ಹ್ಯಾಬಿಟ್ಸ್ ಅನ್ನೋದನ್ನ ನೋಡ್ಕೊಳ್ಬೇಕು. ಅದೇ ರೀತಿ ಒಂದು ಮ್ಯಾನೇಜ್ಮೆಂಟ್ ಕೂಡ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಏನು ಕಂಟಿನ್ಯೂಯಸ್ ಪ್ರೋಸೆಸ್ ಅಂದ್ರೆ, ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ಅನ್ನೋದು ಒಂದು ದಿನಕ್ಕೆ ಮುಗ್ದು ಹೋಗಲ್ಲ. ಕಂಪನಿ 1000 ವರ್ಷ ಇದ್ರೆ 1000 ವರ್ಷವೂ ಮ್ಯಾನೇಜ್ಮೆಂಟು ಇರ್ತದೆ, ಆಡಳಿತವು ಮಾಡಬೇಕಾಗ್ತದೆ, ಅಡ್ಮಿನಿಸ್ಟ್ರೇಷನ್ ಅನ್ನ ನೋಡ್ಕೊಳ್ಬೇಕಾಗ್ತದೆ. ಪ್ರತಿ ದಿನವೂ ಇಟ್ ಈಸ್ ಲೈಕ್ ಅ ಮ್ಯಾರಥಾನ್. ಇದು ಒಂದು ದಿನಕ್ಕೆ ಮುಗಿಯುವಂತ ಕೆಲಸವಲ್ಲ, ಹಲವಾರು ವರ್ಷಗಳು ನಡೀತಕ್ಕಂತಹ ಒಂದು ಪ್ರೋಸೆಸ್. ಅದಕ್ಕೆ ಮ್ಯಾನೇಜ್ಮೆಂಟ್ ನಾವೇನಂತ ಕರಿತೀವಿ? ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಅ ಒನ್ ಡೇ ಎಕ್ಸಸೈಸ್, ಬಟ್ ಇಟ್ ಈಸ್ ಅ ಮ್ಯಾರಥಾನ್. ಮೂವಿಂಗ್ ಅಹೆಡ್, ಇಟ್ ಈಸ್ ಆಲ್ ಪರ್ವಸಿವ್. ಏನು ಪರ್ವಸಿವ್ ಅಂದ್ರೆ, ಸಿಂಪಲ್, ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಅಂತ ಅರ್ಥ. ಸೊ ಪರ್ವಸಿವ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಅರ್ಥ? ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಅಂತ ಅರ್ಥ. ಆಡಳಿತ, ಮ್ಯಾನೇಜ್ಮೆಂಟ್, ಮ್ಯಾನೇಜರ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ನೀವಿದನ್ನ ಬಹಳ ಚಿಕ್ಕ ವಯಸ್ಸಿನಿಂದ ನಿಮ್ಮ ಮನೆಯಲ್ಲಿ ನೋಡ್ಕೊಂಡ್ ಬಂದಿರ್ತೀರ. ತಾಯಿ ಹೇಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡ್ತಾರೆ, ಮಕ್ಕಳನ್ನ ರೆಡಿ ಮಾಡ್ತಾರೆ, ಗಂಡನಿಗೂ ಟಿಫನ್ ಮಾಡಬೇಕಾಗತ್ತೆ, ಗಂಡನಿಗೆ ಆಫೀಸಿಗೆ ಏನೇನು ಬೇಕು ರೆಡಿ ಮಾಡಬೇಕಾಗತ್ತೆ, ಮಕ್ಕಳಿಗೆ ಸ್ಕೂಲ್ಗೆ ಏನೇನು ಬೇಕು ರೆಡಿ ಮಾಡಬೇಕಾಗತ್ತೆ, ಅತ್ತೆ ಮಾವನಿಗೆ ಏನೇನು ಬೇಕು ನೋಡ್ಕೊಳ್ಬೇಕಾಗತ್ತೆ, ಮನೆ ಕೆಲಸವಾಗಿದೆಯೋ ಇಲ್ವೋ ನೋಡ್ಕೊಳ್ಬೇಕಾಗತ್ತೆ. ಸಿ, ತಾಯಿ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ? ತಂದೆ ಕೆಲಸಕ್ಕೆ ಹೋಗಬೇಕು, ಕೆಲಸದಲ್ಲಿ ಎಷ್ಟೊಂದು ಟಾಸ್ಕ್ ಇರುತ್ತೆ, ಮನೆಗೆ ಬಂದಿದ ತಕ್ಷಣ ಮನೆಗಳ ಜವಾಬ್ದಾರಿ ಇರುತ್ತೆ, ಪ್ರತಿ ತಿಂಗಳು ಪ್ರತಿನಿತ್ಯ ಎಲ್ಲವೂ ಮನೆಯಲ್ಲಿ ಸರಿಯಾಗಿದೆಯೋ ಇಲ್ವೋ ನೋಡ್ಕೊಳ್ಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಹೇಗೆ ಕಲ್ತರು? ಸೊ ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವಸಿವ್. ಮ್ಯಾನೇಜ್ಮೆಂಟ್ ಅನ್ನೋದು ನಾವು ನೋಡುವ ಅಷ್ಟು ದಿಕ್ಕಿನಲ್ಲೂ ಇದೆ. ನೀವದನ್ನ ನೋಡಿ ಕಲ್ತ್ಕೊಳ್ಬೇಕು, ನೀವದನ್ನ ನೋಡಿ ಇದೇ ಮ್ಯಾನೇಜ್ಮೆಂಟ್ ಅಂತ ಅರಿತ್ಕೊಳ್ಬೇಕು. ಮ್ಯಾನೇಜ್ಮೆಂಟ್ ಇಸ್ ವಾಟ್? ಆಲ್ ಪರ್ವಸಿವ್. ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್. ಎಲ್ಲ ಕಡೆಯಲ್ಲೂ ಮ್ಯಾನೇಜ್ಮೆಂಟ್ ಇದ್ರೆ ಅಷ್ಟೇನೆ, ಆಡಳಿತ ನಡೆದ್ರೆ ಅಷ್ಟೇನೆ ಕೆಲಸವಾಗೋದು. ನಾನು ಜನರನ್ನ ನಂಬಬಹುದು ಸತ್ಯ, ನಾನು ಜನರನ್ನ ನಂಬಿ ಅವರಿಗೆ ಕೆಲಸ ಕೊಡಬಹುದು ಸತ್ಯ, ಆದರೆ ಅವರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನಾನು ನಿಂತು ನೋಡದೆ ಹೋದ್ರೆ ಅದೇ ನಂಬಿಕೆ ನಾಳೆ ದಿನ ಮೋಸವಾಗುತ್ತೆ. ಸೊ ನಾನು ಜನರನ್ನ ನಂಬಬಹುದು, ಕರೆಕ್ಟ್, ಆದರೆ ನಂಬಿಕೆ ಇಟ್ಟ ಮೇಲೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದು ಕಂಪನಿಯಲ್ಲಿ 100 ಜನ ಕೆಲಸ ಮಾಡ್ತಾರೆ, ಎಲ್ಲ 100 ಜನವು ನಂಬಿಕಸ್ಥ ವ್ಯಕ್ತಿಗಳಾಗಿರೋದಿಲ್ಲ. ಎಲ್ಲ 100 ಜನರು ನೀವು ಹೇಳಿದ ಹಾಗೆ ಕೇಳೋದಿಲ್ಲ. 100 ಜನರ ಮೈಂಡ್ ಸೆಟ್ 100 ತರ ಇರುತ್ತೆ. ಅರ್ಥ ಮಾಡಿಕೊಂಡು ಒಂದು ಲೀಡರ್ನ ರೀತಿ ಅವರನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ನಾವೇನಂತ ಕರಿತೀವಿ? ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವಸಿವ್. ಮ್ಯಾನೇಜ್ಮೆಂಟ್ ಇಸ್ ಅ ಗ್ರೂಪ್ ಆಕ್ಟಿವಿಟಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಕಲ್ತ್ವಿ, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಅನ್ನೋದನ್ನ ನೋಡಿದ್ವಿ. ಇಟ್ ಈಸ್ ಆಲ್ ಪರ್ವಸಿವ್ ಅಂದ್ರೆ ಎಲ್ಲ ಕಡೆಯೂ ಮ್ಯಾನೇಜ್ಮೆಂಟ್ ಇದೆ, ಇಟ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಏನಾಗಿರ್ಬೇಕು? ನಾನು ಹೇಳಿದ ಹಾಗೆ ಜನರನ್ನ ಒಟ್ಟು ಕಳೆದುಕೊಂಡು ಹೋಗುವ ಒಂದು ಎಕ್ಸಸೈಸ್ ಆಗಿರಬೇಕು. ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ಈಸ್ ಅ ಗ್ರೂಪ್ ಆಕ್ಟಿವಿಟಿ. ಇಟ್ ಇನ್ವಾಲ್ವ್ಸ್ ಕೋಆರ್ಡಿನೇಟಿಂಗ್ collective efforts rather than individual accomplishments.
ಇದಕ್ಕೆ ನಾನೊಂದು ಲೈಫ್ ಎಕ್ಸಾಂಪಲ್ನ ತಗೊಳ್ತೇನೆ. ಮಹೇಂದ್ರ ಸಿಂಗ್ ಧೋನಿ ಅನ್ನೋರು ಒಬ್ಬ ಕ್ರಿಕೆಟ್ ಪ್ಲೇಯರ್. 2007ನೇ ಇಸ್ವಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿಯನ್ನ ಭಾರತದ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಮಾಡಿದ್ರು. 2007ನೇ ಮಾರ್ಚಲ್ಲಿ ಭಾರತ ಬಹಳ ಕೆಟ್ಟದಾಗಿ ವಿಶ್ವಕಪ್ಪನ್ನ ವರ್ಲ್ಡ್ ಕಪ್ಪನ್ನ ಸೋತು ವೆಸ್ಟ್ ಇಂಡೀಸ್ನಿಂದ ಮನೆಗೆ ಹಿಂತಿರುಗಿತ್ತು. ಸೊ ಹಾಗಾಗಿ ಏನ್ ಮಾಡಿದ್ರು, ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿಯನ್ನ ನಾಯಕ ಮಾಡಿ ವಿಶ್ವಕಪ್ 2020 ಮೊದಲನೇ ಸಲ ಆಗಿದ್ದು ಸೌತ್ ಆಫ್ರಿಕಾಗೆ ಕಳಿಸ್ಕೊಟ್ರು. ಟೀಮ್ನ ಮೋಟಿವೇಶನ್ ಬಹಳ ಕಡಿಮೆ ಇತ್ತು, ಟೀಮ್ನ ಎಫರ್ಟ್ಸ್ ಬಹಳ ಕಡಿಮೆ ಇತ್ತು, ಟೀಮ್ನಲ್ಲಿ ಸೀನಿಯರ್ ಪ್ಲೇಯರ್ಸ್ ಯಾರೂ ಇರಲಿಲ್ಲ. ಇಟ್ ವಾಸ್ ಅ ಯಂಗ್ ಟೀಮ್. ಒಬ್ಬ ಯಂಗ್ ನಾಯಕ, ಯಾವುದೇ ಹಳೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆಟ ಆಡಿ ಅಥವಾ ಆಟ ಆಡಲಿಕ್ಕೆ ಶುರು ಮಾಡಿ 2 ವರ್ಷ ಆಗಿತ್ತು ಅಥವಾ ಪ್ರಾಯಶಃ 3 ವರ್ಷ ಆಗಿತ್ತು ಅಷ್ಟೆ. ಯಂಗ್ ಟೀಮ್, ಲೀಸ್ಟ್ ಮೋಟಿವೇಶನ್, ಸೀನಿಯರ್ ಪ್ಲೇಯರ್ಸ್ನ ಸಪೋರ್ಟ್ ಇಲ್ಲ ಅಥವಾ ಅವರು ಟೀಮಲ್ಲಿಲ್ಲ. ಆದರೆ ಈ ನಾಯಕ ಇಡೀ ವಿಶ್ವವನ್ನ ಗೆಲ್ಲೋ ಅಂತ ಕೆಲಸ ಮಾಡಿದ. 2007ನೇ ಇಸ್ವಿಯಲ್ಲಿ ವಿಶ್ವಕಪ್ 2020 ಭಾರತ ಗೆಲ್ತು. ವಿಶ್ವಕಪ್ 2020 ಭಾರತ ಗೆದ್ದ ನಂತರ 2020 ದಿಕ್ಕೇ ಬದಲಾಗಿ ಹೋಯಿತು. ಭಾರತದಲ್ಲಿ IPL ಅನ್ನೋ ಬಹಳ ದೊಡ್ಡ $multi-billion ಲೀಗ್ ಶುರುವಾಯಿತು. ಆಲ್ವೇಸ್ ರಿಮೆಂಬರ್, ಮ್ಯಾನೇಜ್ಮೆಂಟ್ ಇಸ್ ಅ ಗ್ರೂಪ್ ಆಕ್ಟಿವಿಟಿ. ಆವತ್ತು ಮಹೇಂದ್ರ ಸಿಂಗ್ ಧೋನಿ ನಾನೊಬ್ಬ ಫೇಮಸ್ ಆಗಬೇಕು, ಟೀಮ್ ಹೆಂಗಾದ್ರೂ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಿದ್ರೆ ಭಾರತ ವಿಶ್ವಕಪ್ನ ಗೆಲ್ಲಿಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಭಾರತ ಇಡೀ ವಿಶ್ವದಲ್ಲಿ T20ಯಲ್ಲಿ ನಂಬರ್ 1 ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆವತ್ತು ಮಹೇಂದ್ರ ಸಿಂಗ್ ಧೋನಿ ಮಾಡಿ ಗೆದ್ದಂತಹ ಕಪ್ಪು ಇನ್ನಿವತ್ತಿಗೂ ದೇಶದ ಒಂದು ಅತ್ಯಮೂಲ್ಯವಾದ ರತ್ನವಾಗಿದೆ. ಆ ಕಪ್ಪಿನಿಂದ ಇಡೀ ದೇಶ ಕ್ರಿಕೆಟ್ನ ನೋಡೋ ರೀತಿ ಬದಲಾಯಿತು. ಇಡೀ ದೇಶದಲ್ಲಿ IPL ಅನ್ನೋ ಒಂದು ಟೂರ್ನಮೆಂಟ್ ಶುರುವಾಗಿ ಹಲವಾರು ವ್ಯಕ್ತಿಗಳಿಗೆ ಕೆಲಸ ಸಿಕ್ತು. ಹಲವಾರು ಹೊಸ ಹೊಸ ಟ್ಯಾಲೆಂಟ್ಗಳನ್ನ ನಮ್ಮ ದೇಶ ಹುಡುಕ್ಲಿಕ್ಕೆ ಸಾಧ್ಯವಾಯಿತು. ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆಕ್ಟಿವಿಟಿ. ನಮ್ಮ ಇಂಡಿವಿಜುವಲ್ ಅಕಂಪ್ಲಿಷ್ಮೆಂಟ್ಗೆ ನಾನು ಯಾರ ಹತ್ರನೋ ಸೈ ಅನ್ನಿಸ್ಕೋಬೇಕು ಅಂತ ಮ್ಯಾನೇಜ್ಮೆಂಟ್ ಮಾಡೋದಲ್ಲ. ನನ್ನ ಗ್ರೂಪನ್ನು, ನನ್ನ ಟೀಮನ್ನು, ನನ್ನ ಕೆಲಸಗಾರರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದಿದೆಯಲ್ಲ, ದ್ಯಾಟ್ ಇಸ್ ಮ್ಯಾನೇಜ್ಮೆಂಟ್, ದ್ಯಾಟ್ ಇಸ್ ಗ್ರೂಪ್ ಆಕ್ಟಿವಿಟಿ. ಹಾಗಾದ್ರೆ ನೆಕ್ಸ್ಟ್ ಏನಿದೆ? ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ and as a science. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಲೆಯೂ ಹೌದು, ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ವಿಜ್ಞಾನವೂ ಹೌದು. ಹೇಗೆ? ಲೆಟ್ ಅಸ್ ಸಿ. ಮೊದಲಿಗೆ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್. ಹೇಗೆ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಾವು ಹಲವಾರು ವ್ಯಕ್ತಿಗಳ ಜೊತೆಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತೀವಿ, ಆಡಳಿತ ಮಾಡ್ತಾ ಇರ್ತೀವಿ. ನಾನು ಇವಾಗಲೇ ಹಲವಾರು ಬಾರಿ ಹೇಳ್ದಂಗೆ, ಎಷ್ಟೊಂದು ಸಲ ಹೇಳ್ದಂಗೆ, ಒಂದು ಸಂಸಾರದಲ್ಲೇ ನಮ್ಮೆಲ್ಲರ ಮೈಂಡ್ಸೆಟ್ ಒಂದೇ ಆಗಿರಲ್ಲ. ಹಾಗಿದ್ದಾಗ ಒಂದು ಸಂಸ್ಥೆಯಲ್ಲಿ, ಒಂದು ಆರ್ಗನೈಸೇಷನ್ನಲ್ಲಿ ಎಲ್ಲರ ಮೈಂಡ್ಸೆಟ್ ಒಂದೇ ಆಗಿರಬೇಕು ಅಂತ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಕರೆಕ್ಟ್ ತಾನೆ? ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಅರ್ಥ ಮಾಡಿಕೊಂಡು, ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೇನು ಬೇಕು ಅನ್ನೋದನ್ನ ತಿಳ್ಕೊಂಡು ಆ ರೀತಿಯಲ್ಲಿ ಅವನನ್ನ ನೋಡಿಕೊಳ್ಳೋದು ಒಂದು ಕಲೆ. ಅದಕ್ಕಾಗಿ ನಾವೇನಂತೀವಿ? ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿಯ ಸ್ಕಿಲ್ ಅನ್ನ,
ಪ್ರತಿಯೊಬ್ಬ ವ್ಯಕ್ತಿಯ ಕ್ರಿಯೇಟಿವಿಟಿಯನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಟ್ಯಾಲೆಂಟನ್ನ ಅರ್ಥ ಮಾಡಿಕೊಂಡು ಅವನನ್ನ ನಾನು ಎಲ್ಲಿ ಬಳಸ್ಕೊಂಡ್ರೆ ನನ್ನ ಕಂಪನಿಗೆ ಒಳ್ಳೆಯದಾಗತ್ತೆ, ಅವನನ್ನ ನಾನು ಎಲ್ಲಿ ಬಳಸ್ಕೊಂಡ್ರೆ ನನ್ನ ಕಂಪನಿ ಮುಂದುವರಿಯುತ್ತೆ, ಅವನ ಜೀವನವೂ ಮುಂದುವರಿಯುತ್ತೆ ಅಂತ ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಎನ್ ಆರ್ಟ್. ನಾವು ವ್ಯಕ್ತಿಗಳನ್ನ ಅರ್ಥ ಮಾಡಿಕೊಳ್ಬೇಕು, ವ್ಯಕ್ತಿಗಳ ಜೊತೆಗೆ ಕೈ ಜೋಡಿಸಿ ಹೇಗೆ ನಡೆದುಕೊಂಡು ಸಂಸ್ಥೆಯನ್ನು ಮುನ್ನುಗ್ಗಿಸ್ಬೇಕು, ವ್ಯಕ್ತಿಗಳನ್ನು ಬೆಳೆಸಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ದಟ್ ಈಸ್ ದ ರೀಸನ್ ವೈ ಮ್ಯಾನೇಜ್ಮೆಂಟ್ ಇಸ್ ಕಾಲ್ಡ್ ಆಸ್ ವಾಟ್? ಆಸ್ ಎನ್ ಆರ್ಟ್. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಆಸ್ ಸೈನ್ಸ್ ಅನ್ನೋದು ಯಾಕೆ? ಓಕೆ, ಕಲೆ ಅಂದ್ರೆ ಸತ್ಯ, ಮನುಷ್ಯನ ಕ್ರಿಯೇಟಿವಿಟಿ, ಟ್ಯಾಲೆಂಟ್, ಅವನ ಸ್ಕಿಲ್ಲನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಕಲೆ. ಇದು ಎಲ್ಲರಿಗೂ ಬರೋವಂಥ ಕಲೆ ಅಲ್ಲ, ಕೆಲವು ಸೀಮಿತ ವ್ಯಕ್ತಿಗಳಷ್ಟೇ ಅತ್ಯದ್ಭುತವಾದ ಲೀಡರ್ಸ್ ಆಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಇಸ್ ಅ ಸೈನ್ಸ್ ಅಂತ ಕರೀಲಿಕ್ಕೆ ಏನು ಕಾರಣ? ಮೊದಲನೆಯದಾಗಿ, ಇಟ್ ಈಸ್ ಬೇಸ್ಡ್ ಆನ್ ಅ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್. ಇದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ದೇರ್ ಆರ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ದೇರ್ ಆರ್ ಫಾಯಲ್ಸ್ ಪ್ರಿನ್ಸಿಪಲ್ಸ್. ಏನಿದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಏನಿದು ಫಾಯಲ್ಸ್ ಪ್ರಿನ್ಸಿಪಲ್ಸ್, ಇದನ್ನ ನಾವು 2ನೇ ಚಾಪ್ಟರ್ ಅಲ್ಲಿ ಕಲ್ತ್ಕೊಳ್ತೇವೆ. ಆದರೆ ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಮ್ಯಾನೇಜ್ಮೆಂಟ್ ಇಸ್ ಅ ಸೈನ್ಸ್ ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ವಾಟ್? ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್. ಯಾವುದು ಆ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್? ಅದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟು, ಇಟ್ ಯೂಟಿಲೈಸಸ್ ದ ಪ್ರಿನ್ಸಿಪಲ್ಸ್ ವಿತ್ ಯೂನಿವರ್ಸಲ್ ವ್ಯಾಲಿಡಿಟಿ. ಯಾವಾಗಲೂ ತಿಳ್ಕೊಳ್ಳಿ, ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ಒಂದು ಆರ್ಗನೈಸೇಷನ್ನಲ್ಲಿ ನಾನು ಒಂದು 10 ಜನರಿಗೆ ಮ್ಯಾನೇಜರ್ ಅಂತ ನೆನೆಸ್ಕೊಳ್ಳೋಣ. ನಾನು ಒಬ್ಬ ಮ್ಯಾನೇಜರ್ ಆಗಿ 10 ಜನರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. 10 ಜನರನ್ನು ನನ್ನ ಜೊತೆಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಾನು ಮಿಸ್ಟರ್ ಎ ನನಗೆ ಫೇವ್ರೇಟು, ಮಿಸ್ಟರ್ ಬಿ ಅವ್ನು ನನ್ನ ಕಂಡ್ರೆ ಆಗಲ್ಲ, ಅವ್ನು ನನಗೆ ತುಂಬ ಪ್ರಶ್ನೆ ಕೇಳ್ತಾನೆ, ಮಿಸ್ಟರ್ ಸಿ ಅವ್ನು ನಾನು ಏನು ಕೆಲಸ ಮಾಡಿದ್ರು ಒಂದು ತಪ್ಪು ಹುಡುಕ್ತಾನಪ್ಪ, ಅವನ ಕಂಡ್ರೆ ನನಗಾಗಲ್ಲ, ಅವನನ್ನು ಹೆಂಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು. ಈ ಥರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರವರ ಜಡ್ಜ್ಮೆಂಟ್ಗಳಿಗೆ ಹಾಕಿ ಜಡ್ಜ್ ಮಾಡೋದಿದೆಯಲ್ಲ, ತಪ್ಪು. ಇದು ಭಾರತ ಒಂದೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲಿ ಹೋದ್ರೂ ಇದು ತಪ್ಪೆ. ಭಾರತ ಒಂದು ಕಡೆ ಮರ್ಡರ್ ಮಾಡಿದ್ರೆ ಸತ್ತೋಗ್ತಾರೆ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲಿ ಮರ್ಡರ್ ಆದ್ರೂ ಏನಾಗ್ತಾರೆ ಜನ? ಸತ್ತೋಗ್ತಾರೆ. ಇದನ್ನ ನಾವು ಏನಂತ ಕರಿತೀವಿ? ಯೂನಿವರ್ಸಲ್ ವ್ಯಾಲಿಡಿಟಿ ಅಂತ ಕರಿತೀವಿ. ಅಂದ್ರೆ ಅದರ ಅರ್ಥ ಏನು? a plus b the whole square is equal to a square plus b square plus 2ab ಅನ್ನೋದು ಭಾರತದಲ್ಲೂ ಸತ್ಯ, ಶ್ರೀಲಂಕಾದಲ್ಲೂ ಸತ್ಯ, ನೀವು ಅಮೆರಿಕಾಲ್ ಹೋದ್ರೆ ಅಲ್ಲೂ ಕೂಡ ಸತ್ಯ. E is equal to mc square ಗ್ರಾವಿಟೇಷನಲ್ ಫೋರ್ಸ್, ಇದು ಭಾರತದಲ್ಲೂ ಸತ್ಯ, US ಅಲ್ಲೂ ಸತ್ಯ, UK ಯಲ್ಲೂ ಸತ್ಯ. ಈ ತರ ಇಡೀ ಜಗತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಪ್ರಿನ್ಸಿಪಲ್ಗಳನ್ನ ನಾವೇನಂತ ಕರಿತೀವಿ? ಯೂನಿವರ್ಸಲ್ ವ್ಯಾಲಿಡಿಟಿ ಅಂತ ಕರಿತೀವಿ. ಸೊ ಮ್ಯಾನೇಜ್ಮೆಂಟ್ ಅಗೇನ್ ಇಸ್ ವಾಟ್? ಇಟ್ ಈಸ್ ಅ ಸೈನ್ಸ್. ಇಟ್ ಎಸ್ಟಾಬ್ಲಿಷಸ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ಸ್. ನಾನಿವಾಗಲೇ ಹೇಳಿದ ಹಾಗೆ ಇಟ್ ಈಸ್ ಬೇಸ್ಡ್ ಆನ್ ಕೋರಿಲೇಷನ್. ನಾನು ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವನ ಬೆಳವಣಿಗೆಗೂ ದಾರಿ ಮಾಡಿಕೊಟ್ಟು ಕಂಪನಿಯ ಬೆಳವಣಿಗೆಯನ್ನೂ ಮಾಡಿದ್ರೆ ಕಂಪನಿಯ ಕಡೆಯಿಂದಾನೂ ಒಳ್ಳೆಯ ಹೆಸರು ಬರುತ್ತೆ, ಆ ವ್ಯಕ್ತಿಯ ಕಡೆಯಿಂದಾನೂ ಒಳ್ಳೆಯ ಹೆಸರು ಬರುತ್ತೆ. ನಾನು ಆ ವ್ಯಕ್ತಿನ ತುಳಿದು ಬಿಸಾಕ್ಬಿಟ್ಟು ಕಂಪನಿಯನ್ನಷ್ಟೇ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂದರೆ ಆ ವ್ಯಕ್ತಿ ನನ್ನನ್ನು ಉಗಿತಾನೆ, ಕಂಪನಿ ಕಡೆಯಿಂದ ಏನೋ ಒಳ್ಳೇದಾಗಬಹುದು. ವೈಸ ವರ್ಸ, ಆ ವ್ಯಕ್ತಿಗೆ ಒಳ್ಳೇದು ಮಾಡಿ ಕಂಪನಿಯನ್ನ ಮುಳುಗಿಸಿದ್ರು ಸಹ
ಕಂಪನಿ ನನ್ನ ಬೈಕೊಳ್ಳುತ್ತೆ, ಆ ವ್ಯಕ್ತಿ ನನ್ನ ಹೊಗಳಬಹುದು. ಈ ತರಹದ ಜಡ್ಜ್ಮೆಂಟ್ಗಳಿಗೆ ನಾವೇನಂತೀವಿ? ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತೀವಿ. ನೆಕ್ಸ್ಟು, ಇಟ್ ಡೆವಲಪ್ಸ್ ಥ್ರೂ ಎಕ್ಸ್ಪೆರಿಮೆಂಟೇಷನ್. ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಸತ್ಯ ಏನು ಅಂದರೆ, ನೋ ಬಡಿ ಆನ್ ದಿಸ್ ಪ್ಲಾನೆಟ್ ಆರ್ ಬಾರ್ನ್ ಲೀಡರ್ಸ್. ಎಲ್ಲರೂ ಲೀಡರ್ಶಿಪ್ ಅನ್ನೋದನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಹಂತ ಹಂತವಾಗಿ ಕಲಿತಕ್ಕಂತಹ ಒಂದು ಪ್ರೋಸೆಸ್. ಕೆಲವೊಮ್ಮೆ ನಾವು ಆ ಪ್ರೋಸೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ಬೋದು, ಕೆಲವೊಮ್ಮೆ ನಾವು ಆ ಪ್ರೋಸೆಸ್ಸಲ್ಲಿ ಬ್ರೇಕ್ ಡೌನ್ ಆಗಬಹುದು, ಕೆಲವೊಮ್ಮೆ ಆ ಪ್ರೋಸೆಸ್ ನಮಗೆ ಹೆಸರನ್ನು ತಂದು ಕೊಡ್ಬೋದು, ಕೆಲವೊಮ್ಮೆ ಆ ಪ್ರೋಸೆಸ್ ನಮಗೆ ಹೆಸರನ್ನು ತಂದು ಕೊಡದೇ ಇರಬಹುದು. ಮ್ಯಾನೇಜ್ಮೆಂಟ್ ಈಸ್ ಆಲ್ವೇಸ್ an experiment. Any experiment is always related to what? Science. Therefore, we call management as what? Science. So, management is an art and management is a science. ಬನ್ನಿ ಹಾಗಾದ್ರೆ ಮುಂದಿನ ಟಾಪಿಕ್ ಏನಿದೆ ನೋಡೋಣ. ವಾಟ್ ಆರ್ ದ ಕೋರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್? ಒಂದು ಮ್ಯಾನೇಜ್ಮೆಂಟನ್ನ ಮ್ಯಾನೇಜ್ಮೆಂಟ್, ಆಡಳಿತ ಅಂತ ಕರೀಲಿಕ್ಕೆ ಅವರು ಮಾಡಬೇಕಾಗಿರ್ತಕ್ಕಂತಹ ಕೋರ್ ಫಂಕ್ಷನ್ಸ್ ಯಾವುದು? ಇದನ್ನ ನಾನು ಪಾಪ್ಯುಲರ್ ಆಗಿ ನೋಡಿ ಇಲ್ಲಿ ಪಾಡ್ ಸ್ಕ್ರೋ ಅಂತ ಕರಿತೀನಿ. ಏನಿದರ ಅರ್ಥ? ಮೊದಲನೆಯದು ಪ್ಲಾನಿಂಗ್. ಏನು ಪ್ಲಾನಿಂಗ್ ಅಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಆ ಕೆಲಸದ ಬಗ್ಗೆ ಮುಂಚೆನೆ ಡಿಸ್ಕಸ್ ಮಾಡಿರಬೇಕು. ಆ ಕೆಲಸ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಮರ್ಶೆಗಳನ್ನ ಮಾಡಿರಬೇಕು. ಆ ಕೆಲಸ ಇದೇ ರೀತಿ ಆಗಬೇಕು ಅಂತ ಎಲ್ಲ ಜನರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರಬೇಕು. ಆ ಕೆಲಸವನ್ನ ಸಕ್ಸಸ್ಫುಲ್ ಮಾಡಲಿಕ್ಕೆ ಏನೇನು ಸ್ಟ್ರಾಟಜಿಗಳು ಬೇಕು ಆ ಸ್ಟ್ರಾಟಜಿಗಳನ್ನ ರೆಡಿ ಮಾಡ್ಕೊಂಡಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಪ್ಲಾನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಆರ್ಗನೈಸಿಂಗ್. ಏನು ಆರ್ಗನೈಸಿಂಗ್ ಅಂದ್ರೆ ಅರ್ಥ? ಇಟ್ ಈಸ್ ಎಸ್ಟಾಬ್ಲಿಷಿಂಗ್ ದ ಸ್ಟ್ರಕ್ಚರ್ ಅಂಡ್ ಅಲೋಕೇಟಿಂಗ್ ದ ರಿಸೋರ್ಸಸ್. ನಾನು ಹೇಳಿದೆ, ಸ್ಟ್ರಾಟಜಿ ಮಾಡ್ಕೋಬೇಕು, ಜನರಿಗೆ ಹೇಳಬೇಕು, ಯಾವ ರೀತಿ ಕೆಲಸ ನಡಿಬೇಕು ಅಂತ ಮುಂಚೆನೆ ತಿಳ್ಕೊಂಡಿರಬೇಕು. ಇವೆಲ್ಲ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನನಗೊಂದು ಸ್ಟ್ರಕ್ಚರ್ ಇರಬೇಕು. ಆ ಸ್ಟ್ರಕ್ಚರ್ಗೆ ಬೇಕಾಗಿರೋ ಅಂತಹ ರಿಸೋರ್ಸಸ್ನ ನಾನು ಕೊಡಬೇಕು. ನಾನು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಗೊಂಬಂದು ನನ್ನ ಹತ್ರ ಕೆಲಸ ಮಾಡಲಿಕ್ಕೆ ಜನನೇ ಇಲ್ಲ, ಕೆಲಸ ಮಾಡಿಸ್ಲಿಕ್ಕೆ ಎಕ್ವಿಪ್ಮೆಂಟ್ಸೇ ಇಲ್ಲ, ಆಫೀಸೇ ಇಲ್ಲ ಅಂದರೆ ಹೇಗೆ ಆ ಪ್ರಾಜೆಕ್ಟ್ ಮುನ್ನುಗ್ಗಕ್ಕೆ ಸಾಧ್ಯ? ಹೇಗೆ ಆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಕ್ಕೆ ಸಾಧ್ಯ? ಸೊ ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಒಂದು ಸ್ಟ್ರಕ್ಚರ್ ಇರಬೇಕು. ಸ್ಟ್ರಕ್ಚರ್ ಇದ್ದರೆ ಅಷ್ಟೇ ಸಾಲದು, ಆ ಸ್ಟ್ರಕ್ಚರ್ಗಳಿಗೆ ಬೇಕಾದಂತಹ ರಿಸೋರ್ಸಸ್ಗಳನ್ನ ನಾವು ಕೊಡಬೇಕಾಗ್ತದೆ. ಅದನ್ನ ನಾವೇನಂತ ಕರಿತೀವಿ? ಆರ್ಗನೈಸಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಇಸ್ ಡೈರೆಕ್ಟಿಂಗ್. ಏನು ಡೈರೆಕ್ಟಿಂಗ್ ಅಂದರೆ? ಗೈಡಿಂಗ್ ಆ್ಯಂಡ್ ಮೋಟಿವೇಟಿಂಗ್ ದ ರಿಸೋರ್ಸಸ್, ಸ್ಪೆಷಲಿ ಅವರ್ ಹ್ಯೂಮನ್ ರಿಸೋರ್ಸಸ್. ಸ್ಪೆಷಲಿ ಯಾವ ರಿಸೋರ್ಸಸ್ ಮಕ್ಕಳ? ಸ್ಪೆಷಲಿ ದ ಹ್ಯೂಮನ್ ರಿಸೋರ್ಸಸ್. ಏನು ಡೈರೆಕ್ಟಿಂಗ್, ಏನು ಮೋಟಿವೇಟಿಂಗ್, ಏನು ಹ್ಯೂಮನ್ ರಿಸೋರ್ಸಸ್? ಯಾವುದೇ ಒಂದು ಸಂಸ್ಥೆಯಲ್ಲಿ ಹಲವಾರು ಜನರು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಒಂದು ಮೋಟಿವೇಶನ್ ಕೊಡಬೇಕು, ಒಂದು ದಿಕ್ಕಿಗೆ ಕರ್ಕೊಂಡು ಹೋಗಬೇಕು, ಅವ್ರಿಗೊಂದು ಡೈರೆಕ್ಷನ್ ತೋರಿಸ್ಬೇಕು. ನೀವು ಹೀಗೆ ಮಾಡಿದ್ರೆ ಕಂಪನಿಯೂ ಬೆಳವಣಿಗೆ ಆಗುತ್ತೆ, ನೀವೂ ಬೆಳವಣಿಗೆ ಆಗ್ತೀರಾ ಅನ್ನೋದನ್ನ ಅವರಿಗೆ ತೋರಿಸಿ ಕೊಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಡೈರೆಕ್ಟಿಂಗ್ ಅಂತ ಕರಿತೇವೆ. ನೆಕ್ಸ್ಟು ಸ್ಟಾಫಿಂಗ್. ಏನು ಸ್ಟಾಫಿಂಗ್ ಅಂದರೆ ಅರ್ಥ? ಎಲ್ಲ ಕೆಲಸಗಳಿಗೂ ಬೇಕಾದಂತಹ ವ್ಯಕ್ತಿಗಳನ್ನು ರೈಟ್ ಟೈಮಿಗೆ, ರೈಟ್ ಪ್ಲೇಸಿಗೆ, ರೈಟ್ ಪರ್ಸನ್ನ ಕರ್ಕೊಂಬರೋದಕ್ಕೆ ನಾವೇನಂತ ಕರಿತೀವಿ? ಸ್ಟಾಫಿಂಗ್. ರೈಟ್ ಟೈಮ್, ರೈಟ್ ಪರ್ಸನ್ ಅಟ್ ಅ ರೈಟ್ ಪ್ಲೇಸ್.
ಏನಂತ ಕರಿತೀವಿ? ಸ್ಟಾಫಿಂಗ್. ಸೊ ಸ್ಟಾಫಿಂಗ್ ಅಂದ್ರೆ ಅರ್ಥ ಏನು? ಗೆಟಿಂಗ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಜಾಬ್ ಫಾರ್ ದ ರೈಟ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಸ್ಟಾಫಿಂಗ್. ಲಾಸ್ಟ್ ಒನ್, ಕಂಟ್ರೋಲಿಂಗ್. ಏನು ಕಂಟ್ರೋಲಿಂಗ್ ಅಂದ್ರೆ ಅರ್ಥ? ಮಾನಿಟರಿಂಗ್ ಅಂಡ್ ಕರೆಕ್ಟಿಂಗ್ ದ ಪರ್ಫಾರ್ಮೆನ್ಸ್. ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, majority of the IT sector, it works on something called target. ಸೊ ಮ್ಯಾನೇಜರ್ ಅಥವಾ ಆಡಳಿತ ಮಂಡಳಿ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿರ್ತಾರೆ. ಆ ಟಾರ್ಗೆಟ್ ಅನ್ನ ಎಂಪ್ಲಾಯೀಸು ಫುಲ್ಫಿಲ್ ಮಾಡಬೇಕಾಗ್ತದೆ. ಎಲ್ಲ ಎಂಪ್ಲಾಯೀಸು ಈ ಟಾರ್ಗೆಟ್ ಅನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರಾ? ಅವರ ಪರ್ಫಾರ್ಮೆನ್ಸ್ ಹೇಗಿದೆ? ಕರೆಕ್ಟಾಗಿ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗೂ, ಓತ್ಲ ಹೊಡ್ಕೊಂಡು ಏನೂ ಮಾಡದೇ ಇರೋಂಥ ವ್ಯಕ್ತಿಗೂ ನಾವು ಏನು ವ್ಯತ್ಯಾಸ ಮಾಡ್ತಾ ಇದ್ದೀವಿ? ಅವ್ರಿಗೆ ಹೇಗೆ ನ್ಯಾಯ ತೋರಿಸ್ಕೊಡ್ತಾ ಇದ್ದೀವಿ? ಇದನ್ನ ನಾವು ಮ್ಯಾನೇಜ್ಮೆಂಟ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಕಂಟ್ರೋಲಿಂಗ್. ಸೊ ಆಕ್ಚುವಲ್ ಪರ್ಫಾರ್ಮೆನ್ಸ್ ಮತ್ತು ಟಾರ್ಗೆಟ್ ಪರ್ಫಾರ್ಮೆನ್ಸ್ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನ ಕಂಡುಹಿಡಿಯೋದಕ್ಕೆ ನಾವೇನಂತ ಕರಿತೀವಿ? ಕಂಟ್ರೋಲಿಂಗ್ ಅಂತ ಕರಿತೀವಿ. ಸೊ ವಾಟ್ ಆರ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಮತ್ತು ಕಂಟ್ರೋಲಿಂಗ್. ಇದನ್ನ ಪಾಪ್ಯುಲರ್ ಆಗಿ ಪಾಟ್ಸ್ಕೋ ಅಂತ ಕರಿತೇವೆ. ಲೆಟ್ ಅಸ್ ಮೂವ್ ಅಹೆಡ್ ಟು ದ ನೆಕ್ಸ್ಟ್ ಟಾಪಿಕ್. ಪ್ಲಾನಿಂಗ್, ದ ಫೌಂಡೇಶನ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಪ್ಲಾನಿಂಗ್ ಹೇಗೆ ಮ್ಯಾನೇಜ್ಮೆಂಟಿನ ಫೌಂಡೇಶನ್ ಆಗುತ್ತೆ ನೋಡೋಣ. ಮೊದಲನೆಯದಾಗಿ, ವಾಟ್ ಟು ಡೂ. ಒಂದು ಪ್ಲಾನಿಂಗ್ ಅಂದ್ರೆ ಅದು ನಮಗೆ ಮೊದಲು ಕೊಡುವಂತಹ ಸ್ಟ್ರಾಟಜಿಯೇ ನಾನು ಏನು ಮಾಡಬೇಕು, ನನ್ನ ಕೆಲಸ ಏನು, ನನ್ನ ರೋಲ್ ಏನು, ನನ್ನ ಕಂಪನಿಯಲ್ಲಿ ಏನು ಎಕ್ಸಾಕ್ಟ್ ಆಗಿ ಅಚೀವ್ ಮಾಡಬೇಕು, ಏನು ಎಕ್ಸಾಕ್ಟ್ ಆಗಿ ರಿಸಲ್ಟ್ ಅನ್ನ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು. ಸೊ ಪ್ಲಾನಿಂಗ್ ವಿಲ್ ಹೆಲ್ಪ್ ಅಸ್ ವಿತ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಮತ್ತು ಔಟ್ಕಮ್ಸ್ ಅಂದ್ರೆ ರಿಸಲ್ಟ್ ಅಂತ ಅರ್ಥ. ಸೊ ಡಿಸೈರ್ಡ್ ರಿಸಲ್ಟ್ಸ್. ಸೊ ವಾಟ್ ಟು ಡೂ ಅಂದ್ರೆ ಪ್ಲಾನಿಂಗ್ ವಿಲ್ ಟೆಲ್ ಅಸ್ ವಾಟ್ ಎಕ್ಸಾಕ್ಟ್ಲಿ are the specific objectives, how to have the best results by doing our job. Next, how to do it. Okay, ನಾನು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ನ ಅಚೀವ್ ಮಾಡಬೇಕು. ಓಕೆ, ನನಗೆ ಬೆಸ್ಟ್ ರಿಸಲ್ಟ್ಸೇ ಬೇಕು. ಕರೆಕ್ಟ್. ಹೇಗೆ ಕೆಲಸ ಮಾಡೋದು? ಅದಕ್ಕೆ ಬೇಕಾಗಿರ್ತಕ್ಕಂತಹ ಅಪ್ರೋಚ್ ಯಾವುದು, ಮೆಥಡ್ ಯಾವುದು, ಸ್ಟ್ರಾಟಜಿ ಯಾವುದು, ಇವೆಲ್ಲವನ್ನು ಕೂತ್ಕೊಂಡು ನಿರ್ಧಾರ ಮಾಡೋದೇ ಪ್ಲಾನಿಂಗಿನ ಎರಡನೇ ಸ್ಟೆಪ್ಪು. ನೆಕ್ಸ್ಟ್, ವೆನ್ ಟು ಡೂ ಇಟ್. ಓಕೆ, ನನಗೆ ಎಷ್ಟೊಂದು ಅಪ್ರೋಚಸ್ ಗೊತ್ತು, ಎಷ್ಟೊಂದು ಮೆಥಡ್ಸ್ ಗೊತ್ತು, ಎಷ್ಟೊಂದು ಸ್ಟ್ರಾಟಜೀಸ್ ಗೊತ್ತಿದೆ. ಹಾಗಾದ್ರೆ ಇದನ್ನೆಲ್ಲ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಏನು ಟೈಮ್ ಲೈನ್ ಮತ್ತೆ ಸ್ಕೆಡ್ಯೂಲಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಮಕ್ಕಳ. ಯಾವ ಟೈಮ್ ಲೈನಲ್ಲಿ ನಾನು ನನ್ನ ಸ್ಟ್ರಾಟಜಿ ಹಾಕಬೇಕು, ಮೆಥಡನ್ನ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ಲಾನಿಂಗ್. ನಾಲ್ಕನೇ ಸ್ಟೆಪ್, ಹೂ ವಿಲ್ ಡೂ ಇಟ್. ಓಕೆ, ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ನಾವು ಅಂದ್ಕೊಂಡ್ವಿ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ, ಹೂ ವಿಲ್ ಡೂ ಇಟ್. ಯಾರು ಮಾಡ್ತಾರೆ? ಮ್ಯಾನೇಜ್ಮೆಂಟ್ ಅನ್ನೋದು ಮಸ್ಟ್ ಡಿಸೈಡ್ who and what are the right resources to achieve our goals. ಯಾರು ಮಾಡ್ತಾರೆ? ಆ ರೆಸ್ಪಾನ್ಸಿಬಿಲಿಟಿಯನ್ನ ಯಾರಿಗೆ ಕೊಡಬೇಕು, ಆ ಅಥಾರಿಟಿಯನ್ನ ಯಾರಿಗೆ ಕೊಡಬೇಕು? ನಾನು ಜವಾಬ್ದಾರಿ ಕೊಟ್ಟು ಪವರನ್ನು ಕೊಡಬೇಕಾ? ಬರೀ ಪವರ್ ಕೊಟ್ಬಿಟ್ರೆ ಸಾಕು, ಅವನಿಗೆ ಜವಾಬ್ದಾರಿ ಇದೆಯಾ? ಇವೆಲ್ಲವನ್ನು ಕೂತ್ಕೊಂಡು ಅನಲೈಸ್ ಮಾಡಬೇಕಾಗತ್ತೆ. ಮಾರ್ಕ್ ದೀಸ್ ವರ್ಡ್ಸ್. ಅಥಾರಿಟಿ ಇರೋಂಥ ಎಲ್ಲ ವ್ಯಕ್ತಿಗಳಿಗೂ ಜವಾಬ್ದಾರಿ ಇರಲ್ಲ. ಜವಾಬ್ದಾರಿ ಇರೋಂಥ ಎಲ್ಲ ವ್ಯಕ್ತಿಗಳ ಹತ್ರನೂ ಅಥಾರಿಟಿ ಇರಲ್ಲ. ದಿಸ್ ಇಸ್ ಅನ್ಫಾರ್ಚುನೇಟ್, ಬಟ್ ದಟ್ ಈಸ್ ದ ರಿಯಾಲಿಟಿ. ಎಷ್ಟೊಂದು ಜನಕ್ಕೆ ಪವರ್ ಸಿಕ್ಕಿರುತ್ತೆ, ಆದರೆ ಅವರಿಗೆ ಜವಾಬ್ದಾರಿಯೇ ಇರೋದಿಲ್ಲ. ಎಷ್ಟೊಂದು ಜನ
ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಬಹಳ ಜವಾಬ್ದಾರಿಯುತವಾಗಿರ್ತಾರೆ, ಆದರೆ ಅವ್ರ ಹತ್ರ ಯಾವುದೇ ಅಥಾರಿಟಿ ಇರೋದಿಲ್ಲ. ಸೊ ಮ್ಯಾನೇಜ್ಮೆಂಟ್ ಆದವರು ಯಾರಿಗೆ ಅಥಾರಿಟಿ ಕೊಡಬೇಕು, ಯಾರ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಬನ್ನಿ ಮುಂದಿನ ಟಾಪಿಕ್ ಏನು ಅಂತ ನೋಡೋಣ. ಆರ್ಗನೈಸಿಂಗ್, ಕ್ರಿಯೇಟಿಂಗ್ ಸ್ಟ್ರಕ್ಚರ್ ಫಾರ್ ಸಕ್ಸೆಸ್. ಏನಿದು? ಮೊದಲನೆಯದಾಗಿ ನಾವು ಪ್ಲಾನಿಂಗ್ ಅನ್ನ ಕಲ್ತ್ವಿ. ಈಗ ನಾವು ಕಲಿತಾ ಇರ್ತಕ್ಕಂಥದ್ದು ಯಾವುದು? ಆರ್ಗನೈಸಿಂಗ್. ಮೊದಲನೆಯದೇನು? ವಿ ಮಸ್ಟ್ ಡಿಸೈನ್ ಆನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಆಪರೇಷನ್ಸ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು. ಇದಕ್ಕೆ ನಾನೊಂದು ಲೈಫ್ ಎಕ್ಸಾಂಪಲ್ನ ತಗೊಳ್ತೇನೆ. ಗೂಗಲ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ. ಗೂಗಲ್ ಅನ್ನೋದು ಆಲ್ಫಬೆಟ್ ಅನ್ನೋ ಒಂದು ಕಂಪನಿಯ ಕೆಳಗಡೆ ಬರ್ತಕ್ಕಂತಹ ಸಬ್ಸಿಡರಿ. ಅರ್ಥ ಆಯ್ತಾ? ಈ ಗೂಗಲ್ ಕಂಪನಿಯಲ್ಲಿ ಯಾವ ರೀತಿ ಅವ್ರ ಆರ್ಗನೈಸೇಷನ್ನ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂದ್ರೆ, ಇಟ್ ಇಸ್ ಕಾಲ್ಡ್ ಫ್ಲಾಟ್ ಹೈರಾರ್ಕಿ. ಏನು ಫ್ಲಾಟ್ ಹೈರಾರ್ಕಿ ಅಂದ್ರೆ, ನೀವು ಯಾವ ವ್ಯಕ್ತಿಯನ್ನ ಯಾವ ಸಮಯದಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ಒಂದು ಹೈರಾರ್ಕಿ ಇದೆ. ಇದು ಗ್ರೂಪ್ ಡಿ ಅಂದ್ರೆ ಅಟೆಂಡರ್ಗಳು, ಫೈಲನ್ನ ತಂದ್ಕೊಡೋರು ಅಂತ ವ್ಯಕ್ತಿಗಳು. ಗ್ರೂಪ್ ಸಿ ಅವ್ರದ್ದು ಒಂದು ಆಫೀಸ್ ಜಾಬ್ ಇರುತ್ತೆ. ಗ್ರೂಪ್ ಬಿ ಇದು ಆಫೀಸರ್ಸ್ ಲೆವೆಲ್ ಜಾಬ್. ಗ್ರೂಪ್ ಎ IAS, IPS, IFS, IFOS, IRS ಇವರೆಲ್ಲ ಬರ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ? ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಂಪನಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ನೀವು ಎಷ್ಟು ಹೈರಾರ್ಕಿ ಜಾಸ್ತಿ ಮಾಡ್ತಿರೋ ನಿಮ್ಮ ಸಂಸ್ಥೆಯಲ್ಲಿ ಅಷ್ಟೇ ಪ್ರಾಬ್ಲಮ್ಗಳು ಯಾವಾಗಲೂ ಏನಾಗ್ತದೆ? ಜಾಸ್ತಿ ಆಗ್ತದೆ. ನೆಕ್ಸ್ಟ್, ಅಸೈನಿಂಗ್ ಟಾಸ್ಕ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ವೆರಿ ಇಂಪಾರ್ಟೆಂಟ್. ಜವಾಬ್ದಾರಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಕಂಡುಹಿಡಿದು ಕೆಲಸ ಮಾಡಲಿಕ್ಕೆ ಮೋಟಿವೇಶನ್ ಇರುವಂತಹ ವ್ಯಕ್ತಿಗಳನ್ನ ಕಂಡುಹಿಡಿದು ಅಂತಹ ವ್ಯಕ್ತಿಗಳಿಗೆ ಟಾಸ್ಕ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟು ಅವ್ರಿಗೆ ಮೋಟಿವೇಶನ್ ಕೊಡೋದು ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ಸ್. ವೆರಿ ಇಂಪಾರ್ಟೆಂಟ್. ಡಿಫೈನಿಂಗ್ ದ ಡಿಸಿಷನ್ ಮೇಕಿಂಗ್ ರೈಟ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಒಂದು ಸಂಸ್ಥೆಯಲ್ಲಿ ಬಹಳ 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 ಮುಖ್ಯವಾಗುತ್ತೆ. ನೀವು ಯಾವಾಗ ಜವಾಬ್ದಾರಿ ಕೊಟ್ಟರು ಕೂಡ ಆ ವ್ಯಕ್ತಿ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಕೇಪಬಲ್ಲ. ಅವನು ಡಿಸಿಷನ್ ಮೇಕಿಂಗ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರುತ್ತಾ, ಇಲ್ಲ ಅವನು ತನ್ನ ಮನಸ್ಸಲ್ಲಿ ಏನೋ ಸ್ವಾರ್ಥವನ್ನ ಇಟ್ಕೊಂಡು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನಿರ್ಧಾರಗಳನ್ನ ತಗೋತಾ ಇದ್ದಾನ, ಕಂಪನಿಗಿಂತ ಅವನಿಗವನೇ ಮುನ್ನುಗ್ತಾ ಇದ್ದಾನ, ಅಥವಾ ಬೇರೆ ಜನರನ್ನ ತುಳಿದು ಅವನ ಮೇಲೆ ಬರ್ತಾ ಇದ್ದಾನ, ಇವೆಲ್ಲವನ್ನು ಚೆಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, coordinating between functions, between departments, between the systems. It is very important to have a structure where ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೋಆರ್ಡಿನೇಟ್ ಮಾಡಬೇಕು, ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕೋಆರ್ಡಿನೇಟ್ ಆಗಬೇಕು, ಬೇರೆ ಬೇರೆ ಸ್ಟಾಫರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಯಾವುದೇ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಆರ್ಡಿನೇಟ್ ಮಾಡ್ತಾ ಇದ್ದಾರಾ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಳ್ಳೋದು ಬಹಳ 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 ಮುಖ್ಯವಾಗುತ್ತೆ ಮಕ್ಕಳೇ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನ್ ಕಲಿಯಕ್ಕೆ ಸಿಗತ್ತೆ? ಕೋಆರ್ಡಿನೇಷನ್, ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ಕೋಆರ್ಡಿನೇಷನ್ ಅಂದ್ರೆ ಅರ್ಥ? ಮೊದಲಿಗೆ ಕೋಆರ್ಡಿನೇಷನ್ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಯಾವುದೇ ಜಗಳ ಕದನ ಇಲ್ದಂಗೆ, ಯಾವುದೇ ಕೆಟ್ಟ ಭಾವನೆಗಳಿಲ್ದಂಗೆ, ಒಬ್ಬರೊಬ್ರು ಸಕ್ಸಸ್ನ ಎಂಜಾಯ್ ಮಾಡ್ತಾ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾ,
ಒಟ್ಟಿಗೆ ಕೆಲಸ ಮಾಡೋದನ್ನ ನಾವೇನಂತ ಕರಿತೇವೆ? ಕೋಆರ್ಡಿನೇಷನ್ ಅಂತ ಕರಿತೇವೆ. ಹಾಗಾದ್ರೆ ಕೋಆರ್ಡಿನೇಷನ್ ಯಾಕೆ ಬೇಕು, ಹೇಗೆ ನಡೆಯುತ್ತೆ ನೋಡೋಣ. ಮೊದಲನೆಯದಾಗಿ, ಇಟ್ ಇಂಟಿಗ್ರೇಟ್ಸ್ ದ ಗ್ರೂಪ್ ಎಫರ್ಟ್ಸ್. ಒಂದಷ್ಟು ಎಂಪ್ಲಾಯೀಸು ಒಟ್ಟಿಗೆ ನಿಂತು ಒಬ್ರಿಗೊಬ್ರು ಸಾಥ್ ಕೊಡ್ತಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಒಂದು ಆರ್ಗನೈಸೇಷನ್ ಅಲ್ಲಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಆ ಗ್ರೂಪ್ ಎಫರ್ಟ್ಸ್ ಏನಾಗುತ್ತೆ? ಉಲ್ಬಣ ಆಗುತ್ತೆ, ಡಬಲ್ ಆಗುತ್ತೆ, ಬೆಸ್ಟ್ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಕೋಆರ್ಡಿನೇಷನ್ ವಿಲ್ ಆಲ್ವೇಸ್ ಇಂಟಿಗ್ರೇಟ್ ವಾಟ್? ದ ಗ್ರೂಪ್ ಎಫರ್ಟ್ಸ್. ಒಟ್ಟಿಗೆ ಕೆಲಸ ಮಾಡಿದಾಗ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾವು ಸಣ್ಣವರಿದ್ದಾಗ ಈ ಮಾರಲ್ ಕಲ್ತಿದ್ವಿ, ಸತ್ಯ ಅಲ್ಲ? ಒಂದು ಕಡ್ಡಿಯನ್ನ ತಗೊಂಡು ಮುರಿದು ಹಾಕಿದ್ರೆ ಇಮ್ಮಿಡಿಯೇಟ್ ಆಗಿ ಮುರಿದು ಹೋಗುತ್ತೆ. ಅದೇ ಒಂದು 100 ಕಡ್ಡಿಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನು ಮುರಿಯಕ್ಕೆ ಪ್ರಯತ್ನ ಪಟ್ರೆ ಅದು ಯಾವತ್ತೂ ಮುರಿಯಲ್ಲ. ಅದರ ಪ್ರಾವರ್ಬ್ ಏನು? ಒಗ್ಗಟ್ಟಿನಲ್ಲಿ ಬಲವಿದೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಕೋಆರ್ಡಿನೇಷನ್. ನೆಕ್ಸ್ಟ್, ಇಟ್ ಎನ್ಶೋರ್ಸ್ ಯೂನಿಟಿ ಆಫ್ ಆಕ್ಷನ್. ನಾವೆಲ್ಲರೂ ಒಟ್ಟಿಗೆ ಇದ್ದಾಗ, ನಾವೆಲ್ಲರೂ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡಿದಾಗ, ನಾವೆಲ್ಲರೂ ಅವನ ಸಕ್ಸಸ್ನ ನಾನು, ನನ್ನ ಸಕ್ಸಸ್ನ ಅವನು ಎಂಜಾಯ್ ಮಾಡಿದಾಗ ಇಲ್ಲಿ ಕಾನ್ಫ್ಲಿಕ್ಟು, ಜಗಳ, ಕದನ, ಮನಸ್ತಾಪ ಇದಕ್ಕೆಲ್ಲ ದಾರಿನೇ ಆಗೋದಿಲ್ಲ. ಸೊ ಕೋಆರ್ಡಿನೇಷನ್ ವಿಲ್ ಎನ್ಶೋರ್ ಯೂನಿಟಿ ಆಫ್ ಆಕ್ಷನ್. ನೆಕ್ಸ್ಟ್, ಬ್ಯಾಲೆನ್ಸಿಂಗ್ ದ ಡಿಪಾರ್ಟ್ಮೆಂಟಲ್ ಇಂಟ್ರೆಸ್ಟ್. ಏನು ಬ್ಯಾಲೆನ್ಸಿಂಗ್ ಡಿಪಾರ್ಟ್ಮೆಂಟಲ್ ಇಂಟ್ರೆಸ್ಟ್ ಅಂದ್ರೆ, ನೋಡಿ, ಕೆಲವೊಮ್ಮೆ ನಾವೇನಾಗುತ್ತೆ, ನಾವೊಬ್ಬರೇ ಕೆಲಸ ಮಾಡಿದಾಗ ನಾವು ನಮ್ಮ ಒಬ್ಬರ ಬಗ್ಗೆಯೇ ಸ್ವಾರ್ಥವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಅದೇ ನಾವೊಂದು ಗುಂಪಿನಲ್ಲಿ ಕೆಲಸ ಮಾಡಿದಾಗ ಅವನ ಮನೆಯಲ್ಲಿ ಏನು ಸಮಸ್ಯೆ ಇದೆ, ಅವನು ಯಾಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನಮ್ಮ ಮನೇಲಿ ಏನು ಸಮಸ್ಯೆ ಇದೆ, ನನಗೇನು ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೇನೋ ಸಮಸ್ಯೆ ಇರ್ಬೋದು, ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ಎಲ್ಲವನ್ನು ಅರ್ಥಕೊಂಡು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಕೊಂಡು ಕೆಲಸ ಮಾಡಿ ಕಂಪನಿಯ ಗೋಲ್ಸನ್ನು ಅಚೀವ್ ಮಾಡಲಿಕ್ಕೆ ಸುಲಭವಾಗ್ತದೆ. ಅದನ್ನು ನಾವೇನಂತ ಕರಿತೀವಿ? ಬ್ಯಾಲೆನ್ಸಿಂಗ್ ಡಿಪಾರ್ಟ್ಮೆಂಟಲ್ ಇಂಟ್ರೆಸ್ಟ್ಸ್ ಅಂತ ಕರಿತೀವಿ. ಕಂಟಿನ್ಯೂಯಸ್ ಸಿಂಕ್ರೊನೈಸೇಷನ್. ಕೋಆರ್ಡಿನೇಷನ್ ಇದ್ದಾಗ ಇಟ್ ಈಸ್ ಈಸಿ ಟು ಮೇಂಟೈನ್ ಅಲೈನ್ಮೆಂಟ್ಸ್ ಆಸ್ ದ ಕಂಡೀಷನ್ಸ್ ಚೇಂಜ್. ಏನಿದರ ಅರ್ಥ? ನಾನು ಹೇಳಿದ ಹಾಗೆ ಸಾಮಾನ್ಯವಾಗಿ ಇದು ಸರ್ಕಾರದಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಲ್ಲಾಗಿರ್ಬೋದು, ಸಾಮಾನ್ಯವಾಗಿ ಹೆಡ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಈ ಹೆಡ್ಗಳು ಚೇಂಜ್ ಆಗಿ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬಂದಾಗ ಕೋಆರ್ಡಿನೇಷನ್ ಚೆನ್ನಾಗಿದ್ದು ಜನರ ಜೊತೆ ಬೆರೆತು ಕೆಲಸ ಮಾಡುವಂತಹ ಮನಸ್ಥಿತಿಯವರಾಗಿದ್ದರೆ ನಮ್ಮ ಕೆಲಸ ಯಾವಾಗಲೂ ಏನಾಗುತ್ತೆ? ಸುಲಭ ಆಗುತ್ತೆ. ನಮಗೆ ಯಾರೇ ಹೆಡ್ ಆಗಿರಲಿ, ಯಾರೇ ಬಾಸ್ ಆಗಿರಲಿ, ಯಾರೇ ಲೀಡರ್ ಆಗಿರಲಿ, ಯಾವುದೇ ಮ್ಯಾನೇಜ್ಮೆಂಟ್ ಇರಲಿ, ನಮ್ಮ ಕೆಲಸವೇನಾಗುತ್ತೆ? ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಕಂಟಿನ್ಯೂಯಸ್ ಸಿಂಕ್ರೊನೈಸೇಷನ್. ಏನಂತೀವಿ? ಕಂಟಿನ್ಯೂಯಸ್ ಸಿಂಕ್ರೊನೈಸೇಷನ್ ಅಂತ ಕರಿತೀವಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ಅಂತ ನೋಡೋಣ. ಡೈರೆಕ್ಟಿಂಗ್, ಬ್ರಿಂಗಿಂಗ್ ಪ್ಲಾನ್ಸ್ ಟು ಲೈಫ್. ಏನು ಡೈರೆಕ್ಟಿಂಗ್ ಅಂದ್ರೆ, ನಾನಿವಾಗಲೇ ಹೇಳಿದ ಹಾಗೆ ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ತಾ, ಎಂಪ್ಲಾಯೀಸ್ಗಳ ಕಷ್ಟವೇನಿದೆ ಅರ್ಥ ಮಾಡ್ಕೊಳ್ತಾ, ಅವರಿಗೊಂದು ಡೈರೆಕ್ಷನ್ ತೋರಿಸಿ ಕೆಲಸ ಮಾಡಿಸೋದಕ್ಕೆ ನಾವೇನಂತ ಕರಿತೇವೆ? ಡೈರೆಕ್ಟಿಂಗ್ ಅಂತ ಕರಿತೇವೆ. ಒಂದು ಡೈರೆಕ್ಟಿಂಗು ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಏನೆಲ್ಲ ಬೇಕು? ಮೊದಲಿಗೆ ಸೂಪರ್ವಿಷನ್ ಚೆನ್ನಾಗಿರಬೇಕು. ನಾವು ಯಾರ ಮೇಲೂ ಬಾಸಿಸಮ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಅವರನ್ನ ಸೂಪರ್ವೈಸ್ ಮಾಡಬೇಕು. ನಾವು ಯಾವಾಗ ಅವರಿಗೆ ಬಾಸಿಸಮ್ ಮಾಡಿ ನೀನು ಈ ಕೆಲಸವನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಮೈಕ್ರೋ ಮ್ಯಾನೇಜ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ಆವಾಗ ಕೆಲಸಗಳೇನಾಗುತ್ತೆ? ಹಾಳಾಗಲಿಕ್ಕೆ ಶುರುವಾಗುತ್ತೆ. ಅದರ ಬದಲು ಅವರು
ವರ್ಕ್ ಏನು ಮಾಡ್ತಾ ಇದ್ದಾರೆ, ಅವರು ಸ್ಟ್ಯಾಂಡರ್ಡ್ಸ್ನ ಮೀಟ್ ಮಾಡ್ತಾ ಇದ್ದಾರಾ, ನಮ್ಮ ಕಂಪನಿಯ ಗೋಲ್ಸ್ ಜೊತೆ ಅಲೈನ್ ಮಾಡ್ತಾ ಇದ್ದಾರಾ ಅಂತ ಔಟ್ಸೆಟ್ಟಲ್ಲಿ ಚೆಕ್ ಮಾಡಿ ಅವರನ್ನು ಡೈರೆಕ್ಟ್ ಮಾಡೋದ್ರಿಂದ ಅವರ ಕೆಲಸ ಏನಾಗುತ್ತೆ, ಎಫಿಷಿಯಂಟ್ ಆಗುತ್ತೆ. ಮೋಟಿವೇಶನ್, ಯಾರ ಪ್ರಾಬ್ಲಮ್ ಏನಿದೆ, ಯಾರಿಗೆ ಯಾವ ಕಷ್ಟ ಇದೆ, ಎಲ್ಲ ಕಷ್ಟವನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಖಂಡಿತ ಅವರಿಗೆ ಸಪೋರ್ಟ್ ಮಾಡ್ಬೋದು, ಸಾಥ್ ಕೊಡ್ಬೋದು. ಅದನ್ನು ನಾವು ಕಾರ್ಪೊರೇಟ್ ಟರ್ಮ್ಸಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಟರ್ಮ್ಸಲ್ಲಿ ಏನಂತ ಕರಿತೀವಿ, ಮೋಟಿವೇಶನ್ ಅಂತ ಕರಿತೀವಿ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ತನ್ನ ಎಂಪ್ಲಾಯಿಯ ಕಾಂಟ್ರಿಬ್ಯೂಷನನ್ನು ರೆಕಗ್ನೈಸ್ ಮಾಡಿ ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡಿ ಅವರ ಕೆಲಸವನ್ನು ಈಸಿ ಮಾಡಿಕೊಡ್ಲಿಕ್ಕೆ ನಾವೇನಂತ ಕರಿತೇವೆ, ಮೋಟಿವೇಶನ್ ಅಂತ ಕರಿತೇವೆ. ನೆಕ್ಸ್ಟ್ ಇಸ್ ಲೀಡರ್ಶಿಪ್. ವೆರಿ ಇಂಪಾರ್ಟೆಂಟ್. ನಾನು ಇವಾಗಲೇ ಹೇಳ್ದಂಗೆ ನಾನು ಎಲ್ಲದರಲ್ಲೂ ಮೈಕ್ರೋ ಮ್ಯಾನೇಜ್ ಮಾಡಿ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಚೆಕ್ ಮಾಡಿದ್ರೆ ಅದು ಬಾಸಿಸಮ್ ಆಗುತ್ತೆ. ಅದೇ ನಾನು ಅವನಿಗೆ ಔಟ್ಸೆಟ್ಟಲ್ಲಿ ಚೆಕ್ ಮಾಡಿ ನನ್ನ ಜೊತೆ ಅವನನ್ನು ಕರೆದುಕೊಂಡು ಹೋದರೆ ಅದೇನು ಅನ್ನಿಸ್ಕೊಳ್ಳುತ್ತೆ, ಲೀಡರ್ಶಿಪ್ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ಎಂಪ್ಲಾಯಿಯನ್ನು ಮೋಟಿವೇಟ್ ಮಾಡಿ ನೀನು ಈ ದಾರಿಯಲ್ಲಿ ನಡಿಯಪ್ಪ, ಈ ರೀತಿ ಮಾಡು, ಎಲ್ಲವೂ ಸಕ್ಸಸ್ಫುಲ್ ಆಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಸೇರಿ ಅಚೀವ್ ಮಾಡೋಣ, ಗೋಲ್ಸನ್ನು ಅಕಂಪ್ಲಿಷ್ ಮಾಡೋಣ ಅಂತ ಧೈರ್ಯ ತುಂಬಿದಾಗ, ಟೀಮ್ ಮೆಂಬರ್ಸ್ನ ಇನ್ಫ್ಲೂಯೆನ್ಸ್ ಮಾಡಿದಾಗ ಆ ಥರದ ಮ್ಯಾನೇಜರ್ಸ್ ಏನಾಗ್ತಾರೆ, ಲೀಡರ್ಸ್ ಆಗ್ತಾರೆ. ನೆಕ್ಸ್ಟ್ ಇಸ್ ಕಮ್ಯುನಿಕೇಷನ್. ಏನು ಕಮ್ಯುನಿಕೇಷನ್? ವೆರಿ 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 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್ ಮಕ್ಕಳೇ. ನಾವು ಹಲವಾರು ಬಾರಿ ಏನು ಮಾಡ್ತೀವಿ, ನಮ್ಮ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಒಂದು ಉದ್ದೇಶ ಇರುತ್ತೆ, ಒಂದು ಥಾಟ್ ಇರುತ್ತೆ, ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಹೇಳಬೇಕಾದ್ರೆ ಆ ಥಾಟ್ ಏನಾಗುತ್ತೆ, ಬೇರೆ ರೀತಿಯೇ ಅವರಿಗೆ ಹೋಗಿ ಮುಟ್ಟುತ್ತೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಇನ್ ಅ ಕಂಪನಿ, ಆರ್ಗನೈಸೇಷನ್ ಆಲ್ಸೋ. ಕೆಲವೊಮ್ಮೆ ಏನಾಗುತ್ತೆ, ನಾವೆಲ್ಲ ಕೊಲೀಗ್ಸ್ ಸೇರಿ ಮ್ಯಾನೇಜ್ಮೆಂಟ್ ಹತ್ರ ಏನೋ ಒಂದು ಮಾತಾಡಬೇಕು ಅಂತ ಇರ್ತೀವಿ. ನಾವು ಅದನ್ನು ಯಾವ ರೀತಿ ಅವರಿಗೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾನು ನನ್ನ ಮಕ್ಕಳಿಗೆ 2 ರೀತಿ ಬುದ್ಧಿ ಕಲಿಸ್ಬೋದು. ಒಂದು, ಏಯ್ ಬಾಯಿ ಮುಚ್ಕೊಂಡು ಕೆಲಸ ಮಾಡೋ, ನೀನು ಕೆಲಸ ಮಾಡಿದ್ರೆ ಒಡೆದು ಬಿಸಾಕ್ಬಿಡ್ತೀನಿ ನಿನ್ನ, ಈ ರೀತಿನೂ ಹೇಳ್ಬೋದು. ಮಗು ಚೆನ್ನಾಗಿ ಕೆಲಸ ಮಾಡಪ್ಪ, ಕೆಲಸ ಮಾಡಿದ್ರೆ ಮುಂದೆ ನಿನ್ನ ಜೀವನನೇ ಚೆನ್ನಾಗಾಗತ್ತೆ, ನಿನ್ನ ಜೀವನ ಚೆನ್ನಾಗಾಗಬೇಕು ಅಂದರೆ ನೀನು ಚೆನ್ನಾಗಿ ಕೆಲಸ ಮಾಡಬೇಕು, ಓದಬೇಕು. ನೋಡಿ, ಒಂದೇ ಸಿಚುವೇಶನ್, 2 ಡಿಫ್ರೆಂಟ್ ಕಮ್ಯುನಿಕೇಷನ್. That is exactly what happens in an organization also. ಒಬ್ಬ ಲೀಡರ್ ಆದವನು ಎಷ್ಟು ಸ್ಮೂತ್ ಆಗಿ ಜನರ ಕೈಲಿ ಕೆಲಸ ತೆಗೆಸ್ತಾನೆ ಅನ್ನೋದು ಒಂದು, ಎಷ್ಟು ಹಾರ್ಶ್ ಆಗಿ ಜನರ ಹತ್ರ ನಡ್ಕೊಳ್ತಾನೆ ಅನ್ನೋದು ಮತ್ತೊಂದು. ಸೊ ಕಮ್ಯುನಿಕೇಷನ್, ಶೇರಿಂಗ್ ಇನ್ಫಾರ್ಮೇಷನ್, ಶೇರಿಂಗ್ ದ ಥಾಟ್ಸ್, ಹೇಗೆ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ಸಂವಹನ ನಡೆಯುತ್ತೆ ಅಂತ ತಿಳ್ಕೊಳ್ಳೋದು, ಅರಿತುಕೊಳ್ಳೋದು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ಡೈರೆಕ್ಟಿಂಗಲ್ಲಿ ಕಮ್ಯುನಿಕೇಷನ್ ಪ್ಲೇಸ್ ಅ ವೆರಿ 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 ಮೇಜರ್ ರೋಲ್ ಮಕ್ಕಳ. ಬನ್ನಿ ಈಗ ನೆಕ್ಸ್ಟ್ ಟಾಪಿಕ್ ಏನು ಅಂತ ನೋಡೋಣ. ಕಂಟ್ರೋಲಿಂಗ್, ಎನ್ಶೋರಿಂಗ್ ಪರ್ಫಾರ್ಮೆನ್ಸ್ ಮೀಟ್ಸ್ ಸ್ಟ್ಯಾಂಡರ್ಡ್ಸ್. ಏನಿದರ ಅರ್ಥ? ಮೊದಲಿಗೆ ಐ ವಾಂಟ್ ಟು ಟೆಲ್ ಯು ಅಬೌಟ್ ಅ ಪರ್ಟಿಕ್ಯುಲರ್ ಟರ್ಮ್. ಏನು ಆ ಪರ್ಟಿಕ್ಯುಲರ್ ಟರ್ಮ್ ಅಂದರೆ, ನೀವಿದನ್ನು 10th ಸ್ಟ್ಯಾಂಡರ್ಡಲ್ಲೂ ಓದಿರ್ತೀರ. PUC ಎಕನಾಮಿಕ್ಸ್ ತಗೊಂಡಿರೋರು ಎಕನಾಮಿಕ್ಸಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿರೋರು ಸ್ಟ್ಯಾಟಿಸ್ಟಿಕ್ಸಲ್ಲಿ ಓದಿರ್ತೀರ. ಏನದು? ಸ್ಟ್ಯಾಂಡರ್ಡ್ ಡಿವಿಯೇಷನ್. ಏನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ, ಆಕ್ಚುವಲ್ ರಿಟರ್ನ್ಸ್ ಮತ್ತು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ನಡುವಿನ ವ್ಯತ್ಯಾಸ. ದಟ್ ಈಸ್ ಎಕ್ಸಾಕ್ಟ್ಲಿ ಕಂಟ್ರೋಲಿಂಗ್. ಏನು ಕಂಟ್ರೋಲಿಂಗ್ ಅಂದರೆ, ಯಾವ ಆಕ್ಚುವಲ್ ಪರ್ಫಾರ್ಮೆನ್ಸನ್ನು ಎಂಪ್ಲಾಯಿ ಕೊಟ್ಟಿದ್ದಾನೆ ಮತ್ತು ಕಂಪನಿಯ ಕಡೆಯಿಂದ ಆ ಎಂಪ್ಲಾಯಿಯ ಮೇಲೆ ಏನು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಇತ್ತು
ಅದರ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಂಡು ಅವನನ್ನ ಕಂಟ್ರೋಲ್ ಮಾಡಿ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಕಂಟ್ರೋಲಿಂಗ್ ಅಂತ ಕರಿತೀವಿ. ಸೊ ಮೊದಲನೆಯದಾಗಿ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅ ಸ್ಟ್ಯಾಂಡರ್ಡ್. ಏನು ಸ್ಟ್ಯಾಂಡರ್ಡ್ ಅಂದ್ರೆ, ನಾವು ಎಂಪ್ಲಾಯೀಸ್ ಕಡೆಯಿಂದ ಯಾವ ಟಾರ್ಗೆಟ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಹೇಗೆ ಅವರು ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು, ಎಷ್ಟು ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು. ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ಅಂದ್ರೆ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್, ಅವರು ಹೇಗೆ ಆ ಸ್ಟ್ಯಾಂಡರ್ಡ್ಸ್ ಅನ್ನ ಮೀಟ್ ಮಾಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಹೇಗಿದೆ, ಎಷ್ಟಿದೆ ಅಂತ ಅವರ ಆಕ್ಚುವಲ್ ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡಬೇಕು. ಇವೆರಡರ ನಡುವಿನ ವ್ಯತ್ಯಾಸವೇ ನಾನು ಹೇಳಿದಂತಹ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಆಕ್ಚುವಲ್ ಪರ್ಫಾರ್ಮೆನ್ಸ್ ಏನಿದೆ, ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಏನಿದೆ, ಅದರ ನಡುವಿನ ವ್ಯತ್ಯಾಸ ಏನಿದೆ, ಅದನ್ನ ಐಡೆಂಟಿಫೈ ಮಾಡಬೇಕು. ಆಬ್ವಿಯಸ್ಲಿ ಐಡೆಂಟಿಫೈ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಏನು ಮೆಷರ್ಸ್ ಇದೆ ಅದನ್ನ ತಗೊಳ್ಬೇಕು. ಯಾವಾಗಲೂ ಒಬ್ಬ ಎಂಪ್ಲಾಯಿನ ಫೈರ್ ಮಾಡೋದು, ಕೆಲಸದಿಂದ ತೆಗೆದು ಹಾಕೋದು ಒಂದೇ ಆಪ್ಷನ್ ಅಲ್ಲ. ರಿಮೆಂಬರ್, ಎಂಪ್ಲಾಯೀಸ್ ಆರ್ ಯುವರ್ ಆಸೆಟ್ಸ್. ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ಕಂಪನಿ ಅಷ್ಟು ಮುಂದೆ ಬರ್ತದೆ, ಆರ್ಗನೈಸೇಷನ್ ಅಷ್ಟು ಬೆಳೀತದೆ. ಸೊ ಅವನ ಆಕ್ಚುವಲ್ ಪರ್ಫಾರ್ಮೆನ್ಸ್ ಮತ್ತು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ನಡುವೆ ಏನಾದರೂ ವ್ಯತ್ಯಾಸ ಇದ್ರೆ ಫೈರ್ ಮಾಡಬಾರ್ದು, ಕೆಲಸದಿಂದ ತೆಗೆದು ಹಾಕಬಾರ್ದು. ಅದಕ್ಕೆ ಏನು ಕರೆಕ್ಟಿವ್ ಮೆಷರ್ಸ್ ಇದೆ, ಅವನಿಗೆ ಹೇಗೆ ಬುದ್ಧಿವಾದ ಹೇಳಬೇಕು, ಅವನನ್ನು ಹೇಗೆ ಮುಂದೆ ಕರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅವನನ್ನು ಕೆಲಸದಿಂದ ತೆಗೆದು ಹಾಕೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀವು ಹೀಗೆ ಕೆಲಸದಿಂದ ಎಲ್ರೂ ತೆಗೆದು ಹಾಕ್ತಾ ಬಂದರೆ ಎಲ್ಲಿ ತನಕ ತೆಗೆದು ಹಾಕ್ಲಿಕ್ಕೆ ಸಾಧ್ಯ? A very, very, very important thought. ಇದನ್ನ ನಾವು ಮ್ಯಾನೇಜ್ಮೆಂಟ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಕಂಟ್ರೋಲಿಂಗ್ ಅಂತ ಕರಿತೀವಿ. ಬನ್ನಿ ಹಾಗಾದ್ರೆ ಮುಂದಿನ ಟಾಪಿಕ್ ಏನಿದೆ ಅಂತ ನೋಡೋಣ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾನಿದನ್ನ ಮುಂಚೆ ಕೂಡ ಹೇಳಿದ್ದೆ. ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಆಫ್ ಎನ್ ಆರ್ಗನೈಸೇಷನ್ಗೆ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಇರ್ತದೆ. ನಾನು ಅವಾಗಲೇ ನಿಮಗೆ 2 ಆಬ್ಜೆಕ್ಟಿವ್ಸ್ ಬಗ್ಗೆ ಹೇಳಿದ್ದೆ. ಒಂದು ಗ್ರೋತ್, ಮತ್ತೊಂದು ಪ್ರಾಫಿಟ್, ಮೂರನೆಯದು ಸರ್ವೈವಲ್. ಯಾವುದೇ ಒಂದು ಆರ್ಗನೈಸೇಷನ್ ಮೊದಲಿಗೆ ಸರ್ವೈವಲ್ ಆಗಕ್ಕೆ ನೋಡ್ತದೆ. ಸರ್ವೈವಲ್ನ ನಂತರ ಗ್ರೋತಿಗೆ ಬರ್ತದೆ. ಗ್ರೋತ್ ಆದ ನಂತರ ಅವರು ಪ್ರಾಫಿಟಬಿಲಿಟಿಗೆ ರೀಚ್ ಆಗಲೇಬೇಕು. ಸೊ ಯಾವುದೇ ಒಂದು ಆರ್ಗನೈಸೇಷನ್ಗೆ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಯಾವುದು ಆ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್? ಸರ್ವೈವಲ್, ಗ್ರೋತ್ ಮತ್ತು ಪ್ರಾಫಿಟ್. ಈ 3 ಇದ್ರೆ ಖಂಡಿತ ಯಾವುದೇ ಆರ್ಗನೈಸೇಷನ್ ಏನಾಗುತ್ತೆ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಯಾವುದೇ ಒಂದು ಆರ್ಗನೈಸೇಷನ್ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಇಂದ ಕೆಲಸ ಮಾಡ್ತದೆ. ಯಾವುದು ಆ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್? ಸರ್ವೈವಲ್, ಗ್ರೋತ್ ಮತ್ತು ಪ್ರಾಫಿಟ್. ಅರ್ಥ ಆಯ್ತಾ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 2 marks. ಬಹಳ ಸತಿ ಈ ಕ್ವೆಶ್ಚನ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾನೆ. ಸೊ ನಾವು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಅಟ್ ಎನಿ ಕಾಸ್ಟ್ 100 ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು. 99 ಕೂಡ ಸಾಲದು ಮಕ್ಕಳ. ಇಟ್ ಶುಡ್ ಬಿ ಹೌ ಮಚ್? 100. ಸೊ ನಾವೆಲ್ಲರೂ 100 ತೆಗಿಯೋಣ. ಆ್ಯಂಡ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ದಟ್, ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್. ನಾನೇನು ಹೇಳ್ತಾ ಇದ್ದೀನಿ ಕ್ಲಾಸಲ್ಲಿ
ಪೇಷನ್ಸಾಗಿ ಕೂತ್ಕೊಂಡು, ನೀವೇನು ನೋಟ್ ಮಾಡ್ಕೋಬೇಡಿ, ಏನು ಬರ್ಕೊಳ್ಬೇಡಿ, ಪೇಷನ್ಸಾಗಿ ಕೂತ್ಕೊಂಡು ನಾನೇನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಏನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅದನ್ನು ಕೇಳಿಸ್ಕೊಳ್ಳಿ. ಅದರ ಮೇಲೆ ಎಲಾಬ್ರೇಟ್ ಮಾಡ್ತಾ ಆನ್ಸರ್ಸನ್ನು ಬರೆಯೋಕ್ಕೆ ಶುರು ಮಾಡಿ. ಖಂಡಿತ 100 ಬಂದೇ ಬರುತ್ತೆ. ಸೊ 100 on 100 is the target, 99 ಕೂಡ ಅಲ್ಲ. ಆ್ಯಂಡ್ ವಾಟ್ ಈಸ್ ದ ಬಿಗ್ಗರ್ ಗೋಲ್? ಕಾನ್ಸೆಪ್ಟ್ಗಳನ್ನ ಕಲಿತು ಮುಂದಕ್ಕೆ ಸಿವಿಲ್ ಸರ್ವಿಸಸ್ ಎಕ್ಸಾಮನ್ನು ಬರೀಬೇಕು. ನಮ್ಮ ಕರ್ನಾಟಕದಿಂದ ಹಲವಾರು IAS, IPS, IFS, IFOS, IRS ಆಫೀಸರ್ಗಳನ್ನ ನಾವು ಕೊಡಬೇಕು. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ನಲಿಯೋಣ, ಒಟ್ಟಿಗೆ ಬೆಳೆಯೋಣ. ನಮ್ಮ ನವ ಕರ್ನಾಟಕದ ನಿರ್ಮಾಣ ಒಟ್ಟಿಗೆ ಸೇರಿ ಮಾಡೋಣ. ಸೊ ವಾಟ್ ಆರ್ ದ 3 objectives of management? ಸರ್ವೈವಲ್, ಗ್ರೋತ್ ಆ್ಯಂಡ್ ಪ್ರಾಫಿಟ್. ಹಾಗಾದ್ರೆ ಮುಂದಿನ ಟಾಪಿಕ್ ಏನಿದೆ ನೋಡೋಣ. ಸೋಷಿಯಲ್ ಆ್ಯಂಡ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ಸೋಷಿಯಲ್ ಆ್ಯಂಡ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ, ನಾನು ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ನೀವು ಪ್ರತಿ ಸಲ IPL ನೋಡ್ತಾ ಇರಬಹುದು. IPL ನಡುವೆ ಡಾಟ್ ಬಾಲ್ ಆದಾಗಲೆಲ್ಲ ಒಂದು ಮರ ಕಾಣಿಸುತ್ತೆ, ಕರೆಕ್ಟಾ? ಆ ಮರ ಏನು ಅರ್ಥ? ಪ್ರತಿಯೊಂದು ಡಾಟ್ ಬಾಲಿಗೂ BCCI ಅಷ್ಟು ಮರಗಳನ್ನ ನೆಡ್ತಾ ಬರ್ತಾರೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್, ನಮ್ಮ ಮುಂಬೈ ಇಂಡಿಯನ್ಸ್ ಟೀಮ್ ಅವರು ಓನರ್ ಯಾರಿದ್ದಾರೆ, ಅಂಬಾನಿ ಫ್ಯಾಮಿಲಿ ಅವರು, ಗ್ರೌಂಡಿಗೆ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳನ್ನ ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೋಸ್ಕರ ಕರ್ಕೊಂಬರ್ತಾರೆ. ಆ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳು ಅವರದೇ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂತಹ ಬಡ ವಿದ್ಯಾರ್ಥಿಗಳು, ಕರೆಕ್ಟಾ? ಇದೇ ರೀತಿ ನಮ್ಮ ಬೆಂಗಳೂರಲ್ಲಿ ಕೂಡ ಹಲವಾರು ಬಸ್ ಸ್ಟಾಪ್ಗಳಲ್ಲಿ ನೀವು ಇದನ್ನು ಓದಿರ್ಬೋದು. CSR ಇನಿಷಿಯೇಟಿವ್. ಸಾಮಾನ್ಯವಾಗಿ BL ಸರ್ಕಲ್ ಬಸ್ ಸ್ಟಾಪಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯವರು ಬಸ್ ಸ್ಟಾಪ್ ನಿರ್ಮಾಣ ಮಾಡಿದ್ದಾರೆ. ಹಲವಾರು ಕಡೆ ನೀವು ಈ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಗಳನ್ನ ನೋಡಿರಬಹುದು, ಮತ್ತೆ ಪಾರ್ಕ್ಗಳನ್ನ ಕಟ್ಟಿರೋದು ನೋಡಿರಬಹುದು, ಸ್ಕೂಲ್ಗಳನ್ನ ಕಟ್ಟಿರೋದು ನೋಡಿರಬಹುದು, NGOಗಳನ್ನ ಕಟ್ಟಿರೋದನ್ನ ನೋಡಿರಬಹುದು. ಇವೆಲ್ಲ ಒಂದು ಕಂಪನಿಯ ಸೋಷಿಯಲ್ ಆಬ್ಜೆಕ್ಟಿವ್ ಅನ್ನಿಸ್ಕೊಳ್ತದೆ. ಸೊ ಒಂದು ಕಂಪನಿಯ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನರ್ಥ? ಆ ಕಂಪನಿ ಎಷ್ಟು ಕಾಳಜಿಯಿಂದ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ತರಹದ ಒಂದು ಕಾಳಜಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗಿರ್ಬೋದು, ಪ್ಲಾಸ್ಟಿಕ್ ಉಪಯೋಗಿಸದೇ ಇರೋದಾಗಿರ್ಬೋದು, ನಾನು ಹೇಳಿದ ಹಾಗೆ ಮರಗಳನ್ನ ನೆಡೋದಾಗಿರಬಹುದು. ಇವೆಲ್ಲ ಏನು ಸೋಷಿಯಲ್ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಕೆಲಸಗಳನ್ನ ಹುಟ್ಟಿ ಹಾಕೋದು. ಇದು ಕೂಡ ಒಂದು ರೀತಿ ಏನಾಗುತ್ತೆ, ಸಮಾಜದ ಮುಂದುವರಿಕೆಯ ಕೆಲಸವಾಗುತ್ತೆ, ಸಮಾಜವನ್ನ ಬೆಳೆಸೋ ಅಂತ ಕೆಲಸವಾಗುತ್ತೆ. ನಾನೊಂದು ಕಂಪನಿಯನ್ನ ಹುಟ್ಟಾಕಿ ಒಂದು 10 ಜನಕ್ಕೆ ಕೆಲಸ ಕೊಟ್ರೆ ಆ 10 ಜನಕ್ಕೂ ಜೀವನವಾಯಿತು. ಅವರನ್ನ ನಂಬಿಕೊಂಡು ಮನೆಯಲ್ಲಿರೋ ಅಂತಹ ಬೇರೆ ವ್ಯಕ್ತಿಗಳಿಗೂ ಜೀವನ ಈಸಿ ಆಯಿತು. ಸೋಷಿಯಲ್ ಆಬ್ಜೆಕ್ಟಿವ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಎಷ್ಟು ಕೆಲಸವಾಗುತ್ತೋ ಅಷ್ಟು ಕೆಲಸಗಳನ್ನ ಹುಟ್ಟಾಕಿ. ಅದಕ್ಕೆ ನಮ್ಮ ಮೋದಿಜಿ ಅವರು ಎಷ್ಟೊಂದು ಇನಿಷಿಯೇಟಿವ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ. ಇವೆಲ್ಲವೂ ಯಾವುದಕ್ಕೋಸ್ಕರ? ಹಲವಾರು ಕೆಲಸಗಳನ್ನ ಹುಟ್ಟಾಕ್ಲಿಕ್ಕೋಸ್ಕರ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಲವಾರು ಒಳ್ಳೆ ಇನಿಷಿಯೇಟಿವ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇವೆಲ್ಲವೂ ಆರ್ಗನೈಸೇಷನ್ ರೀತಿಯಲ್ಲಿ ನೋಡಿದಾಗ ಏನಾಗುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಗುತ್ತೆ. ಅದೇ ರೀತಿ ಪರ್ಸನಲ್ ಡೆವಲಪ್ಮೆಂಟ್. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಎಲ್ಲರಿಗೂ ಅವರದೇ ಆದ ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಪರ್ಸನಲ್ ಡೆವಲಪ್ಮೆಂಟನ್ನು, ಪರ್ಸನಲ್ ಆಬ್ಜೆಕ್ಟಿವನ್ನು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಜೊತೆ ಹೊಂದಿಕೊಳ್ಳಿಸ್, ಆ ಥರ ಪರ್ಸನಲ್ ಆಬ್ಜೆಕ್ಟಿವ್ ಅನ್ನ
ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನು ಅಚೀವ್ ಮಾಡ್ತಾ ಪರ್ಸನಲ್ ಆಬ್ಜೆಕ್ಟಿವ್ಸ್ನು ಅಚೀವ್ ಮಾಡ್ತಾ ಬೆಳೆಯೋ ಅಂಥದ್ದು ಬಹಳ ಮುಖ್ಯವಾಗತ್ತೆ. ಅರ್ಥ ಆಯ್ತಲ್ಲ? ಎಷ್ಟು ಈಸಿ ಇದೆ ಅಲ್ಲ ಈ ಟಾಪಿಕ್ ಮತ್ತೆ ಈ ಚಾಪ್ಟರು. ಸೊ ಎಲ್ರು ಎಷ್ಟು ತೆಗಿಬೇಕು? 100ಕ್ಕೆ 100 ತೆಗಿಬೇಕು. 99 ಕೂಡ ಅಲ್ಲ ಮಕ್ಕಳ. ಎಲ್ರು ಎಷ್ಟು ತೆಗಿಬೇಕು? 100ಗೆ 100 ತೆಗಿಬೇಕು. ಇಡೀ ಕರ್ನಾಟಕ ಮೆಚ್ಚೋ ಅಂತ ರಿಸಲ್ಟನ್ನ ಈ ಸಲ ನಾವೆಲ್ಲರೂ ಸೇರಿ ಕೊಡೋಣ. ಎಸ್ ಮಕ್ಕಳೇ, ಈ ಚಾಪ್ಟರ್ನಲ್ಲಿ ಹಲವಾರು ಹೊಸ ಟಾಪಿಕ್ಗಳನ್ನ ಕಲ್ತ್ವಿ, ಹಲವಾರು ಹೊಸ ಕಾನ್ಸೆಪ್ಟ್ಗಳ ಬಗ್ಗೆ ಮೆಲುಕು ಹಾಕಿದ್ವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ನಲಿಯೋಣ, ಒಟ್ಟಿಗೆ ಬೆಳೆಯೋಣ, ನಮ್ಮ ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.